ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅನಿಲ್ ಬಾಸೂರ್. ದೇಶದ ರಾಜಧಾನಿ ದೆಹಲಿಯ ಚುನಾವಣಾ ಫಲಿತಾಂಶ ಬಂದಿದೆ. ಅದರಲ್ಲಿ ಯಾವ ರೀತಿಯಾದಂತಹ ಫಲಿತಾಂಶ ಬಂದಿದೆ ಎಂಬಂತದ್ದು ಈಗ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಇದೇ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಆಮ್ ಆದ್ಮಿ ಪಾರ್ಟಿಯ ಹಿನ್ನಡೆಗೆ ಕಾರಣಗಳೇನು, ಅದೇ ರೀತಿಯಾಗಿ ಬಿಜೆಪಿಯ ಸಕ್ಸಸ್ಗೆ ಕಾರಣಗಳೇನು, ಈ ಎಲ್ಲ ವಿಚಾರಗಳ ಕುರಿತಂತೆ ನಾವು ಮೂರೂ ಪಕ್ಷಗಳ ರಾಜ್ಯ ವಕ್ತಾರರನ್ನ ಕರೆದು ಒಂದು ಚರ್ಚೆಯನ್ನ ಮಾಡೋಣ. ಈಗ ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ವಕ್ತಾರರಾಗಿರುವಂತಹ ಇರ್ಷಾದ್ ಪಾಷಾ ಅವರು ನಮ್ಮೊಂದಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇರ್ಷಾದ್ ಪಾಷಾ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ರಾಜ್ಯ ಬಿಜೆಪಿ ವಕ್ತಾರರಾಗಿರುವಂತಹ ರುದ್ರದೇವರು ರಾಮನಗರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ರುದ್ರದೇವರು ರಾಮನಗರ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದೇ ರೀತಿಯಾಗಿ ರಾಜ್ಯ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಸ್ವಾತಿ ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸ್ವಾತಿ ಚಂದ್ರಶೇಖರ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ನಾನು ಆಮ್ ಆದ್ಮಿ ಪಾರ್ಟಿಯ ವಕ್ತಾರನ ಕೇಳೋದಾದ್ರೆ, ಇಷ್ಟೊಂದು ಕಾನ್ಫಿಡೆಂಟ್ ಅಲ್ಲಿ ಇದ್ದಂತಹ ಆಮ್ ಆದ್ಮಿ ಪಾರ್ಟಿಯ ಪ್ರಮುಖ ನಾಯಕರೇ ಸೋಲೋದ ಕಾರಣ ಏನಾಗಿದೆ? ದೆಹಲಿಯಲ್ಲಿ ಯಾವ ರೀತಿಯಾಗಿ ಮತದಾರರ ಒಂದು ಒಲವನ್ನ ನೀವು ಕಳೆದುಕೊಂಡ್ರಿ ಅಂತ ಹೇಳಿ. ಸರ್ ನಮಸ್ಕಾರ. ಮೊದಲನೇದು ಬಿಜೆಪಿ ಅವರಿಗೆ ಕಾಂಗ್ರಾಚುಲೇಷನ್. ದೆಹಲಿ ಗೆದ್ದಿದ್ದೀರಾ. ದೆಹಲಿ ಜನಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀವಿ. ದಯವಿಟ್ಟು 5 ವರ್ಷ ನೀವು ಒಳ್ಳೆ ಕೆಲಸಗಳು ಮಾಡ್ಬೇಕು. ನಾವು ಸೋತಿರೋ ಕಾರಣ ಅದು ಕೂತ್ಕೊಂಡು ನಾವು ಚರ್ಚೆ ಮಾಡ್ತೀವಿ. ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಅಲ್ಲಿ ನಮ್ 100% ನಾವು ಕೊಟ್ಟಿದೀವಿ. ನಾವು ಒಪ್ಕೊಂತೀವಿ ಕೆಲಸ ಆಗಿಲ್ಲ. 2-3 ವರ್ಷದಿಂದ ಇವರು LGಗೆ ಇಕ್ಕೊಂಡು ಏನೇನು ಆಟಗಳು ಮಾಡಿದ್ರು ಅಂತ. ಇದು ಆಕ್ಚುಲಿ ಇವತ್ತಿಂದ ನಡೆದಿರೋ ಪ್ಲಾನಿಂಗ್ ಇಲ್ಲ. ಇದು ಕಡಿಮೆ ಅಂದ್ರೆ ಒಂದ್ 3-4 ವರ್ಷದಿಂದಾನೇ ಪ್ಲಾನಿಂಗ್ ಮಾಡ್ಕೊಂಡಿದ್ರು ಬಿಜೆಪಿ ಅವರು. ಡೆಲ್ಲಿ ಹೆಂಗ್ ಗೆಲ್ಬೇಕು ಅಂತ LGಗೆ ಇಕ್ಕೊಂಡ್ರು. ನಮ್ ನಾಯಕರುಗಳಿಗೆ ಜೈಲಿಗೆ ಕಳ್ಸಿದ್ರು. ನಮ್ ಮೇಲೆ ಭ್ರಷ್ಟಾಚಾರದ ಇದು ತಗೊಂಡ್ ಬಂದ್ ಮಾಡಿದ್ರು. ಇವ್ರು ಭ್ರಷ್ಟರು ಅಂತ ಹೇಳ್ಬಿಟ್ಟು. ಸರಿ, ನಾವು ಜನರ ಹತ್ರ ಹೋಗಿದ್ವಿ. ಜನರು ಡೆಲ್ಲಿ ಬಿಜೆಪಿಗೆ ಒಪ್ಕೊಂಡು ಅವ್ರಿಗೆ ಮತ ಕೊಟ್ಟಿದ್ದಾರೆ. ನಾವು ಆ ಸೋಲಿಗೆ ಏನ್ ಕಾರಣ ಅಂತ ಸದ್ಯಕ್ಕೆ ನಮ್ಗೂ ಗೊತ್ತಾಗ್ತಾ ಇಲ್ಲ. ಅದು ಕೂತ್ಕೊಂಡು ನಾವು ಚರ್ಚೆ ಮಾಡ್ತೀವಿ. ಎಲ್ಲ ನಮ್ ಕಡೆಯಿಂದ ತಪ್ಪಾಗಿದೆ ಅಂತ ನಮ್ಗೂ ಗೊತ್ತಾಗ್ಬೇಕಿದೆ. ಏನಂತ ಹೇಳಿದ್ರೆ ಬಿಜೆಪಿ ವಕ್ತಾರ ಕೇಳಿದ್ರೆ, ರುದ್ರದೇವರೇ ಏನಂತ ಹೇಳಿದ್ರೆ, ಇವ್ರು ಹೇಳ್ತಾ ಇರುವಂತದ್ದು ಭ್ರಷ್ಟಾಚಾರ ಆರೋಪಗಳನ್ನ ಹೊರಿಸಿದ್ರು ಅಂತ ಹೇಳಿ. ಆರೋಪಗಳನ್ನ ಹೊರಿಸಿ ನೀವು ಆ ರೀತಿ ಆಯ್ತಾ? ಏನಾಗಿದ್ದು ಅಲ್ಲಿ ನಿಮ್ಮ ಸಕ್ಸಸ್ಗೆ ಕಾರಣ ಏನು? ನೋಡಿ ಸರ್, ಅಲ್ಲಿನ ಜನ OBC ಏನ್ ಈ ಕೇಜ್ರಿವಾಲ್ ಅವ್ರಿಗೆ 10 ವರ್ಷಗಳ ಕಾಲ ಅವಕಾಶ ಕೊಟ್ಟಿದ್ರು. 10 ವರ್ಷದಲ್ಲಿ ಸುಳ್ಳು ಭರವಸೆಗಳು. ಒಂದು ಟರ್ಮ್ ಕೊಟ್ಟರು, ಅವ್ರ ಆಡಳಿತ ಮತ್ತೊಮ್ಮೆ ಕೊಡೋಣ, ಅವ್ರು ಏನೋ ಒಂದು ಲೆಕ್ಕಾಚಾರದಲ್ಲಿ ಹೊಸ ಪಾರ್ಟಿ, ಹೊಸ ಅವಕಾಶ ಕೊಡೋಣ, ಏನೋ ಬಹಳಷ್ಟು ದೊಡ್ಡ ಬದಲಾವಣೆ ತರಬಹುದು, ಬಿಜೆಪಿ ಕಾಂಗ್ರೆಸ್ ಹಿಟ್ಟು ಇವ್ರು ಕೊಡ್ಬೇಕು ಅಂತ ಹೇಳಿ ಮಧ್ಯದಲ್ಲಿ ಮತ್ತೊಂದು ಪಾರ್ಟಿ ಅಂತಂದು ಅಧಿಕಾರ ಕೊಟ್ರು ಸರ್. ಇವ್ರು ಏನ್ ಮಾಡಿದ್ರು, ಸುಳ್ಳು ಭರವಸೆಗಳನ್ನೇ ಹೇಳ್ತಾ ಬಂದ್ರು. ಏನೇ ತಪ್ಪು ಮಾಡಿದ್ರು ತಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದ್ರು ನೊಣ ಬಿದ್ದಿರೋ ತಟ್ಟೆ ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಬಂದ್ರು. 1-2 ಹಗರಣಗಳಲ್ಲಿ. ಹಾಗಾದ್ರೆ ಸುಮ್ನೆ ಕೋರ್ಟು, ನಾವಿವತ್ತು ಸಂವಿಧಾನ ನಿಂತಿರ್ತಕ್ಕಂಥದ್ದು ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗದ ಮೇಲೆ ನಿಂತಿದೆ. ಹಾಗಾದ್ರೆ ಶಾಸಕಾಂಗದಲ್ಲಿ ಮಾಡಿದ್ದನ್ನ ನ್ಯಾಯಾಂಗ ಪ್ರಶ್ನೆ ಮಾಡಬಹುದು. ನ್ಯಾಯಾಂಗದಕ್ಕೆ ಪ್ರತಿಯೊಬ್ರು ತಲೆ ಬಗ್ಬೇಕು ಅನ್ನತಕ್ಕಂಥದ್ದಿದೆ. ಹಾಗಾದ್ರೆ ಇವ್ರು ಜೈಲ್ಗೆ ಹೋಗಿದ್ದು ಸುಮ್ನೆ ಕಳಿಸ್ಲಿಕ್ಕೆ ಆಗತ್ತಾ? ಡಾಕ್ಯುಮೆಂಟ್ ಇಲ್ಲದೆ ಕಾನೂನು ಚೌಕಟ್ಟಿನಲ್ಲಿ ಒಳಗಡೆ ಹಾಕ್ಲಿಕ್ಕೆ ಏನ್ ನಮ್ಮ ಮನೆಯಲ್ಲಿರೋ ಜೈಲ ಅದು? ನಿಮ್ಮ ಮನೆಯಲ್ಲಿರೋ ಜೈಲ ಇಲ್ಲ. ನೋಡಿ, ಯಾರೇ ಆಗಲಿ ತಪ್ಪನ್ನ ತಿದ್ದುಕೊಂಡು ಹೋಗತಕ್ಕಂಥದ್ದು ಮನುಷ್ಯ ಕಲಿಬೇಕು. 1-2 ಸರ್ ಹಗರಣ, ಯಮುನಾ ನದಿ ಹಗರಣ ಬಂತು, ಶೀಶ್ ಮಾಲ್ ಹಗರಣ. ಏನ್ ಸರ್ ಅವ್ರ ಮನೇಲಿರೋದು, ಕೇಜ್ರಿವಾಲ್ ಅವ್ರ ಮನೇಲಿರೋದು ಟಿವಿ, 40 ಲಕ್ಷ ರೂಪಾಯಿ ಟಿವಿ ಇರ್ತದೆ ಅಂದ್ರೆ ಐಷಾರಾಮಿ ಜೀವನ ನಡ್ಸಕ್ಕ ಸರ್ ಅಲ್ಲಿ ಜನ ಟ್ಯಾಕ್ಸ್ ಕಟ್ತಾ ಇರೋದು. ಸರ್ ಇವಾಗ ನೀವು ಗೆದ್ದಿದ್ದೀರಾ ಇಲ್ಲ, ಅದು ಶೀಶ್ ಮೆಹಲ್ ಅಲ್ಲಿ ನೀವು ಇರ್ತೀರಾ? ಶೀಶ್ ಮೆಹಲ್ ಬಿಟ್ಕೊಡ್ತೀರಾ ಬಿಜೆಪಿ ಅವರು? ಆಪಾದನೆ ಮಾಡೋದು ಬಹಳ ಈಸಿ. ಇಲ್ಲಿ ಕೇಳಿ, ಸುಳ್ಳು ಆಪಾದನೆಗಳು ಮಾಡಿದ್ದೀರಾ, ಎಲೆಕ್ಷನ್ ಗೆದ್ದಿದ್ದೀರಾ. ದಯವಿಟ್ಟು ಇವಾಗ ನಿಮ್ ಸರ್ಕಾರ ಇದೆ ಇಲ್ಲ, ಭ್ರಷ್ಟಾಚಾರ ಮಾಡಿದ್ರೆ ಆ ಭ್ರಷ್ಟಾಚಾರ ಇವಾಗ ಆಚೆ ತಗೊಂಡು ಸುಮ್ನೆ ನೋಡಿ. ದಯವಿಟ್ಟು ನೀವು ಮಾತಾಡುವಾಗ ನಾನು ಅವಕಾಶ ಕೊಟ್ಟಿದ್ದೀವಿ. ನನ್ಗೊಂದು 2 ನಿಮಿಷ ಮಾತಾಡಕ್ಕೆ ಅವಕಾಶ ಕೊಡಿ. ಇರ್ಲಿ, ಅಭಿವೃದ್ಧಿ ಆಗೋದು ಬಿಡೋದು ನಂತರ ಮಾತಾಡೋಣ. ಈ ಪ್ಯಾನಲ್ಗೆ ಬಂದಿದ್ದೀವಿ, ಸ್ವಲ್ಪ ಗೌರವಾನ್ವಿತವಾಗಿ ಅವ್ರವ್ರ ಅವಕಾಶಗಳನ್ನ ಬಳಸ್ಕೊಳ್ಳೋಣ ಸರ್. ದಯವಿಟ್ಟು ನೋಡಿ, ದೆಹಲಿ ಜನ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ 2 ಟರ್ಮ್ ಅವ್ರಿಗೆ ಅವಕಾಶ ಕೊಟ್ರು ಸರ್. ಅವಕಾಶ ಕೊಟ್ಟಾಗ ಸಂಬಂಧಪಟ್ಟಂತೆ ಗಿಮಿಕ್ ಜಾಸ್ತಿ ದಿನ ನಡೆಯೋದಿಲ್ಲ. ದೇಶ ಉಳಿಸ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 2 ಒಂದೇ ಇದ್ರೆ ರಾಜ್ಯದಲ್ಲಿ ಏನಾದ್ರೂ ಅಭಿವೃದ್ಧಿ ಕಾಣಬಹುದು ಅನ್ನತಕ್ಕಂಥದ್ದನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರ ಆಡಳಿತ ಮತ್ತು ಅವರ ಟೀಮ್ ವರ್ಕ್ ಜನ ಮೆಚ್ಚಿದ್ದಾರೆ. OBCಗೆ 12 ಲಕ್ಷ ರೂಪಾಯಿಗಂತ ಟ್ಯಾಕ್ಸ್ ಫ್ರೀ ಕೊಟ್ರು. ಏನ್ ಸರ್ ಹುಡುಗಾಟನ ಸರ್? ಎಷ್ಟು ಬಡವರ ಮಾಧ್ಯಮ ವರ್ಗದ ಮನೆಗಳನ್ನ ಇವತ್ತು ಖುಷಿ ಪಡಿಸ್ತಕ್ಕಂತ ಒಂದು ಬಜೆಟ್ ಆಗಿದೆ ಸರ್ ಅದು. ಇದೊಂದನ್ನೇ ಅಂತಲ್ಲ, ಅಭಿವೃದ್ಧಿ ಮುಂದಿನ 2047 ಒಳಗೆ ಆಗತಕ್ಕಂತ ಅಭಿವೃದ್ಧಿಗೋಸ್ಕರ ಇವತ್ತು ರಾಜ್ಯಕ್ಕೆ ಬಿಜೆಪಿ ಸರ್ಕಾರ ಬೇಕು. ಡಬಲ್ ಇಂಜಿನ್ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡ್ರೆ ಕೊಟ್ರ ಟ್ಯಾಕ್ಸ್ 12 ಲಕ್ಷದವರೆಗೆ ರಿಲ್ಯಾಕ್ಸೇಷನ್.
ಸರ್ ನೋಡಿ ಸರ್, ದೆಹಲಿ ಒಂದನ್ನೇ ಗಮನದಲ್ಲಿಟ್ಕೊಂಡು ದೇಶ ಆಡಳಿತ ಮಾಡ್ತಾ ಇಲ್ಲ ನರೇಂದ್ರ ಮೋದಿ ಅವರು. ನಾವು ಅಧಿಕಾರ ಗೆಲ್ಬೇಕು ಅಂತ ಕೆಲವು ಯೋಜನೆಗಳನ್ನ ಘೋಷಣೆ ಮಾಡ್ತಕ್ಕಂತ ಪಾರ್ಟಿನೇ ಬೇರೆ. ಆದ್ರೆ ನರೇಂದ್ರ ಮೋದಿ ಅವರು ಬಾಯಿನಿಂದ ಏನು ಸ್ಪಷ್ಟವಾಗಿ ಉಚ್ಚಾರ ಮಾಡಿ ಭರವಸೆ ಕೊಡ್ತಾರೆ, ಆ ಭರವಸೆಗಳು ಈಗ ಸನ್ಮಾನ್ ಕಿಸಾನ್ ಯೋಜನೆ 6,000 ರೂಪಾಯಿ ಯಾತಕ್ಕೋಸ್ಕರ ಕೊಟ್ಟು ಸರ್, ಜೀವನ ಪರ್ಯಂತ ಸಂಬಂಧಪಟ್ಟಂತೆ ರೈತರ ಏಳಿಗೆಗೋಸ್ಕರ ಪ್ರತಿ ಮನೆಗೂ 6,000 ರೂಪಾಯಿ RTC ಏನ್ ಪಾಣಿ ಇಟ್ಟಿರ್ತಾರ ಅವ್ರು ತಲುಪಬೇಕು ಅನ್ನೋ ಗುರಿ ಇಟ್ಕೊಂಡು ಕೊಟ್ಟಂತದ್ದು. ಬೇಟಿ ಬಚಾವ್ ಬೇಟಿ ಪಡಾವ್, ಇವತ್ತು ಹೆಣ್ಮಕ್ಳು ಸಬಲೀಕರಣ ಆಟೋಮೆಟಿಕ್ ಆಗಿ ಅವ್ರ ತಾಕತ್ತು ಪ್ರದರ್ಶನ ಮಾಡ್ಬೇಕು, ಅವ್ರು ಬಜಾರ್ನಲ್ಲಿ ನಿಂತ್ಕೊಬೇಕು, ಪ್ರತಿಯೊಂದು ಗಂಡಸ ಮುಂದೆ ನಾನು ಸರಿಸಮ ಅನ್ಬೇಕಾದ್ರೆ ಬೇಟಿ ಬಚಾವ್ ಬೇಟಿ ಪಡಾವ್ ಆಗ್ಬೇಕು. ಏನು ಅರ್ಹತೆ ಇದೆ ಈಗ, ಹರ್ ಘರ್ ಮೇ ನಲ್ ಕಿ ಜಲ್. ಇವತ್ತು ಮಧ್ಯಪ್ರದೇಶನಲ್ಲಿ, ರಾಜಸ್ಥಾನ್ನಲ್ಲಿ ಜನ ಹೆಣ್ಣುಮಕ್ಕಳುಗಳು 3 ಕೊಡ 4 ಕೊಡ ಇಟ್ಕೊಂಡು ತಲೆ ಮೇಲೆ ಮೈಲಿಗಟ್ಲೆ ಹೋಗಿ ನೀರ್ ತರ್ತಾ ಇದ್ರು. ಅಂತ ಯೋಜನೆಗಳನ್ನ ಯೋಚನೆ ಮಾಡಿ ಇಟ್ಕೊಂಡು ಭರವಸೆಗಳನ್ನ ಕೊಡ್ತಾರೆ ಹೊರತು ನಾನು ಗೆಲ್ಬೇಕು, ನಾನು ಅಧಿಕಾರ ಮಾಡಬೇಕು, ದೇಶನ ಮುಂದೆ ಜೊತೆನಲ್ಲಿ ತಗೊಂಡೋಗೋ ಪ್ರಯತ್ನದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಜನತೆ ಮೆಚ್ಚಿದ್ದಾರೆ. ಒಂದು ಸಮುದಾಯ ಅಲ್ಲ. ಇವತ್ತು ಉದಾಹರಣೆ, ಆ ವ್ಯಾಪ್ತಿಯಲ್ಲಿ ಒಂದು 12 ಮತದಾರರು ಜಾಟ್ ಸಮುದಾಯದವರು ಇದ್ದಾರೆ ಸರ್. 12ರಲ್ಲಿ ಬಿಜೆಪಿ 10 ಸ್ಥಾನ ಗೆದ್ದು ಬಂದಿದೆ. ಅಲ್ಪಸಂಖ್ಯಾತರಿರ್ತಕ್ಕಂಥ ಜಾಗದಲ್ಲೂ ಕೂಡ ಒಬ್ಬ ಮುಸಲ್ಮಾನ್ ಅಭ್ಯರ್ಥಿಯನ್ನ 36,000ಕ್ಕೂ ಅತಿ ಹೆಚ್ಚು ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಓಟ್ ಕೊಟ್ಟಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜನ ರಾಜ್ಯಗಳಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂತಹ ಬಿಜೆಪಿ ಹೊರತುಪಡಿಸಿರ್ತಕ್ಕಂತಹ ಆಡಳಿತನೂ ನೋಡಿದ್ದಾರೆ, ಬಿಜೆಪಿ ಇರ್ತಕ್ಕಂಥ ಆಡಳಿತ ವರ್ಗಗಳ ಚಟುವಟಿಕೆಯನ್ನು ನೋಡಿದ್ದಾರೆ. ಹಿಂಗಾಗಿ ಬಿಜೆಪಿ ಬೇಕು ನಮಗೆ ಅನ್ನೋ ಭರವಸೆಯಲ್ಲಿ ಬಿಜೆಪಿಗೆ ಮತ ಕೊಟ್ಟಿದ್ದಾರೆ ಸರ್. ಓಕೆ, ಎರಡು ಪಕ್ಷಗಳದ್ದು ಒಂದು ಪಕ್ಷ ಕಳೆದುಕೊಂಡಿದ್ರೆ ಮತ್ತೊಂದು ಪಕ್ಷ ಪಡೆದುಕೊಂಡಿದೆ. ಆದ್ರೆ ಕಾಂಗ್ರೆಸ್ ಇಲ್ಲಿ ಸ್ವಾತಿ ಚಂದ್ರಶೇಖರ್ ಅವ್ರು ನೋಡೋದಾದ್ರೆ, ಕಾಂಗ್ರೆಸ್ ಪಕ್ಷ ಯಾಕೆ ಇಷ್ಟೊಂದು ಕಳಪೆ ಸಾಧನೆಯನ್ನು ಮಾಡೋದಕ್ಕೆ ಕಾರಣ ಏನು? ಯಾಕಂದ್ರೆ ನಿಮ್ ಇಂಡಿಯಾ ಒಕ್ಕೂಟದಲ್ಲಿ ಏನಾದ್ರು ಅದರಲ್ಲಿ ತೊಂದರೆ ಆಗಿತ್ತಾ, ಅಥವಾ ಯಾವ ರೀತಿಯಾಗಿ ನೀವು ಇದನ್ನ ವಿಶ್ಲೇಷಣೆ ಮಾಡ್ತೀರಿ? ನೋಡಿ, ಒಂದು ವಿಚಾರ ಬಹಳ ಸ್ಪಷ್ಟ. ಈ ಬಾರಿಯ ಚುನಾವಣೆ ಅರವಿಂದ್ ಕೇಜ್ರಿವಾಲ್ ಬೇಕಾ, ಅರವಿಂದ್ ಕೇಜ್ರಿವಾಲ್ ದೆಹಲಿಗೆ ಬೇಡವಾ, ಅಷ್ಟೇ. ಇಲ್ಲಿ ಯಾವ ನರೇಂದ್ರ ಮೋದಿ ಆಗಿರ್ಲಿ, ಯಾವ ಅಮಿತ್ ಶಾ ಅವರಾಗಿರ್ಲಿ, ಅಥವಾ ಯಾವ ಬಿಜೆಪಿಯ ಸಂಘಟನೆ ಆಗಿರ್ಲಿ, ಏನೋ ಒಂದು ಕ್ರಾಂತಿ ಮಾಡ್ಬಿಡ್ತು ಅನ್ನೋದಂತೂ ಸುಳ್ಳು. ಅಂಡ್ 2015ರಲ್ಲಿ ನಡೆದಂತಹ ಚುನಾವಣೆ, 2020ರಲ್ಲಿ ನಡೆದಂತಹ ಚುನಾವಣೆ, ಇದೇ ರಾಜಕೀಯ ರಣತಂತ್ರಗಾರರು ದೆಹಲಿಯಲ್ಲಿ ಇದ್ರು, ಕೇಂದ್ರದಲ್ಲಿ ಆಡಳಿತವನ್ನ ನಡೆಸ್ತಾ ಇದ್ರು. ಅದರ ಹಿಂದೆ ಅಡ್ವಾಣಿ ಅವರು, ಗಡ್ಕರಿ ಅವರು, ರಾಜನಾಥ್ ಸಿಂಗ್ ಅವರು ಎಲ್ಲರೂ ಕೂಡ ದೆಹಲಿಯಲ್ಲೇ ಇದ್ರು. 15 ವರ್ಷಗಳ ಕಾಲ ಶೀಲಾ ದೀಕ್ಷಿತ್ ಅವರು ಅಧಿಕಾರವನ್ನ ಅಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ನಡೆಸಿದ್ದಂಥದ್ದು. ಸೊ 27 ವರ್ಷಗಳ ಕಾಲ ಅಧಿಕಾರದಿಂದ ಹೊರ ಇದ್ದಂತಹ ಬಿಜೆಪಿಗೆ ಇದು ಗೆಲುವಲ್ಲ. ದಿಸ್ ಇಸ್ ಜಸ್ಟ್ ಎನ್ ಆಕ್ಸಿಜನ್ ಅಷ್ಟೇ. ಅದು ಹೇಗ್ ಸಿಕ್ಕಿದ್ದು? ಒಂದು ಕಡೆ ಆಮ್ ಆದ್ಮಿ ಪಕ್ಷದಲ್ಲಿ ಆದಂತಹ ಇಂಟರ್ನಲ್ ಸಮಸ್ಯೆಗಳಾಗಿರಬಹುದು. ಯಾರು ಪಕ್ಷವನ್ನ ಮುನ್ನಡೆಸ್ತಾರೆ ಅಂತ ಗೊತ್ತಿಲ್ಲ. ಕೇಜ್ರಿವಾಲ್ ಅವರು ದೆಹಲಿಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ಒಂದು ಸುಪ್ರೀಂ ಕೋರ್ಟಿನ ವರ್ಡಿಕ್ಟ್ ಆಗಿರಬಹುದು, ಹಠಾತ್ ಮುಖ್ಯಮಂತ್ರಿಯ ಬದಲಾವಣೆ ಆಗಿರಬಹುದು, ಅವ್ರು ಜೈಲಿಗೆ ಹೋಗಿದ್ದಾಗಿರಬಹುದು, ಮನೀಶ್ ಸಿಸೋಡಿಯಾ ಅವ್ರು ಜೈಲಿಗೆ ಹೋಗಿದ್ದಾಗಿರಬಹುದು. ಸೊ ಈ ರೀತಿಯಾದಂತಹ ಸಾಕಷ್ಟು ವಿಚಾರಗಳು ಇಲ್ಲಿದೆ. ಇದು ಒಂದು ಆಮ್ ಆದ್ಮಿ ಪಕ್ಷದ ದೃಷ್ಟಿಯಲ್ಲಿ ನೋಡೋದಾದ್ರೆ. ಇವತ್ತಿನ ದಿನ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂತಂದ್ರೆ ಅದಕ್ಕೆ ಕಾಂಗ್ರೆಸ್ ಕೂಡ ಕಾರಣ. ಬಹುಶಃ ಬಿಜೆಪಿ ಇದನ್ನ ಅಕ್ನಾಲೇಜ್ ಮಾಡ್ಕೋಬೇಕಾಗತ್ತೆ. 25ರಿಂದ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಹಳ ಪ್ರಬಲವಾದಂತಹ ಫೈಟ್ ಅನ್ನ ಕೊಟ್ಟಿದೆ. ಸರಿಸುಮಾರು 20ರಿಂದ 25% ವೋಟ್ ಶೇರ್ ಅನ್ನ ಪ್ರತಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಾವು ನಮ್ಮದಾಗಿ ಪಡ್ಕೊಂಡಿದೀವಿ. ಅರವಿಂದ್ ಕೇಜ್ರಿವಾಲ್ಗೆ ವೋಟ್ ಹಾಕೋದಕ್ಕೆ ತಯಾರಿರ್ಲಿಲ್ಲ. ಆಲ್ಟರ್ನೇಟ್ ಯಾರು ಅಂತ ಹುಡುಕ್ತಾ ಇದ್ದಾಗ ಕಾಂಗ್ರೆಸ್ ಆಲ್ಟರ್ನೇಟ್ ಅಂತ ಅನ್ಕೊಂಡು ದಲಿತ ಸಮುದಾಯ ಪ್ರಾಬಲ್ಯ ಉಳ್ಳಂತಹ ಎಷ್ಟೋ ಕ್ಷೇತ್ರಗಳಲ್ಲಿ ನಾವು ಅತಿ ಹೆಚ್ಚು ಮತಗಳನ್ನ ತೆಗೆದುಕೊಂಡಿರುವಂತದ್ದು. ಅಲ್ಲಿ ಅಫ್ಕೋರ್ಸ್ ಮತಗಳು ಡಿವೈಡ್ ಆದಾಗ ಬಿಜೆಪಿಗೆ ಲಾಭ ಆಗಿರುವಂತದ್ದು. ನೀವು ಬಿಜೆಪಿ ಅವರು ಗೆದ್ದಿರುವಂತ ಅಂಕಗಳನ್ನು ಕೂಡ ನೋಡಿ. 200 ವೋಟ್ಗಳು, 300 ವೋಟ್ಗಳು, 1000 ವೋಟ್ ಒಳಗಡೆ ಗೆದ್ದಿರುವಂತಹ ಕ್ಷೇತ್ರಗಳೇ ಆಲ್ಮೋಸ್ಟ್ ಮೋರ್ ದೆನ್ 40% ಇದೆ ಈ ಅವ್ರು ಗೆದ್ದಿರುವಂತಹ ಕ್ಷೇತ್ರಗಳಲ್ಲಿ. ಸೊ ಅಂಡ್ ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ನೀವು ಇಂಡಿಯಾ ಒಕ್ಕೂಟದ ಸಮಸ್ಯೆನಾ ಅಂತ. ಇಂಡಿಯಾ ಒಕ್ಕೂಟದಲ್ಲಿ ನಾವೊಂದು ರಾಷ್ಟ್ರೀಯ ಪಕ್ಷವಾಗಿ ಸ್ವಾಭಾವಿಕವಾಗಿ ನಾವು ಆಹ್ವಾನವನ್ನ ಕೊಟ್ಟಿದ್ದೀವಿ. ಒಂದು ರೀಜನಲ್ ಪಕ್ಷಕ್ಕೆ, ಸ್ಥಳೀಯ ಪಕ್ಷಕ್ಕೆ ನಾವು ನಿಮ್ ಜೊತೆ ನಿಂತ್ಕೊಳ್ತೀವಿ, ಒಟ್ಟಿಗೆ ಚುನಾವಣೆಗೆ ಹೋಗೋಣ ಅಂತ. ಆದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಪಕ್ಷದಲ್ಲಿ ಇದ್ದಂತಹ ಆಂತರಿಕ ಸಮಸ್ಯೆಗಳು ಮತ್ತು ಪಕ್ಷವನ್ನ ಅವರು ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದಿದ್ದಾಗ ಇಂಡಿಪೆಂಡೆಂಟ್ ಆಗಿ ಅವ್ರು ಚುನಾವಣೆಗೆ ಹೋಗ್ತೀವಿ ಅಂತ ಅವರು ನಿರ್ಧಾರವನ್ನ ತಗೊಂಡ್ರು. ನಾವು ದಿಟ್ಟವಾಗಿ ಚುನಾವಣೆಯನ್ನ ಎದುರಿಸಿದೀವಿ. ಯಾವ ರಾಷ್ಟ್ರೀಯ ಪಕ್ಷಕ್ಕೂ ಕೂಡ ಕೇಂದ್ರ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡು ಅದಾಗಿ 6 ತಿಂಗಳಲ್ಲಿ ನಡೆಯುವಂತಹ ರಾಜ್ಯ ಚುನಾವಣೆಯಲ್ಲಿ ಮೈತ್ರಿಯನ್ನ
ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಅದು ದಿಟ್ಟವಾಗಿ ಚುನಾವಣೆಯನ್ನ ಎದುರಿಸೋದಕ್ಕೆ ಸಾಧ್ಯ ಆಗಿಲ್ಲ, ಆಯ್ತಾ, ಅಥವಾ ಆಗೋದೂ ಇಲ್ಲ ಮುಂದಿನ ದಿನಗಳಲ್ಲಿ. ಆದ್ರೆ ಕಾಂಗ್ರೆಸ್ ಬಹಳ ದಿಟ್ಟವಾಗಿ ಈ ಒಂದು ಚುನಾವಣೆಯನ್ನ ನಾವು ಎದುರಿಸಿದೀವಿ. ಅಂಡ್ ನಮ್ಮ ಹತ್ರ ಸಂಘಟನೆಯ ಶಕ್ತಿ ಬಹುಶಃ ಕಡಿಮೆ ಆಗಿರ್ಬೋದು. ಬಿಕಾಸ್ 2015 ಚುನಾವಣೆಯಲ್ಲಿ ಅರ್ಧ ಬಿಜೆಪಿ, ಅರ್ಧ ಆಮ್ ಆದ್ಮಿ ಪಕ್ಷ, ಕಾಂಗ್ರೆಸ್ಸಿನ ಸಂಘಟನೆಯನ್ನ ತೆಗೆದುಕೊಂಡು ಹೋಗಿದ್ದಂಥದ್ದು. ಆದ್ರೆ ಈ ಬಾರಿಯ ಚುನಾವಣೆ ಏನ್ ನಡೆದಿದೆ, ದಿಸ್ ಇಸ್ ಅ ಬಿಗ್ ಕಮ್ ಬ್ಯಾಕ್ ಫಾರ್ ಕಾಂಗ್ರೆಸ್. ವೋಟ್ ಆಗಿ ಸೀಟ್ ಆಗಿ ನಮ್ಮ ವೋಟ್ಗಳು ಕನ್ವರ್ಟ್ ಆಗದೆ ಇರ್ಬೋದು, ಬಟ್ ವೋಟ್ ಶೇರ್ ಅಲ್ಲಿ ವಿ ಹ್ಯಾವ್ ಇನ್ಕ್ರೀಸ್ಡ್ ಡ್ರಾಮ್ಯಾಟಿಕಲಿ ಆಕ್ಚುಲಿ. ಓಕೆ, ಏನಂತ ಹೇಳಿದ್ರೆ ನೀವು ಹೇಳ್ತಾ ಇದ್ರಿ ಇವರು ಯಾರು ಅರವಿಂದ್ ಕೇಜ್ರಿವಾಲ್ ಅವರು ಬೇಡವಾಗಿತ್ತು ಅಲ್ಲಿನ ಮತದಾರರಿಗೆ ಅಂತ ಹೇಳಿ. ಆಪ್ಷನಲ್ ಆಗಿ ಕಾಂಗ್ರೆಸ್ ಇತ್ತಲ್ಲ ಅಲ್ಲಿ, ಯಾಕಂದ್ರೆ ಒಂದ್ ಕಡೆನೂ ಕೂಡ ನಿಮಗೆ ಯಾವುದೇ ರೀತಿ ಸರಿಯಾದಂತ ಬೆಂಬಲ ಸಿಕ್ಕಿಲ್ಲ. ಬಿಜೆಪಿ ಇತ್ತು, ಜೊತೆಗೆ ಕಾಂಗ್ರೆಸ್ ಇತ್ತು. ಯಾಕೆ ನಿಮ್ ಪಕ್ಷಕ್ಕೆ ಯಾಕೆ ಅಷ್ಟೊಂದು ಹಿನ್ನಡೆ ಆಯ್ತು? ನಿಮ್ ಪಕ್ಷ ಇತ್ತಲ್ಲ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮತದಾರರಿಗೆ. ನಾವು ಆಯ್ಕೆ ಮಾಡಿಲ್ಲ ಅಂತ ಹೇಳೇ ಇಲ್ಲ, ನಾನು ಅದನ್ನೇ ನಿಮಗೆ ಹೇಳ್ತಾ ಇರುವಂತದ್ದು. ಸುಮಾರು 25ರಿಂದ 28 ಕ್ಷೇತ್ರಗಳಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಇಂದನೇ ಇವತ್ತಿನ ದಿನ ಬಿಜೆಪಿ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇರುವಂತದ್ದು. ಇಲ್ಲ ಅಂದಿದ್ರೆ ಕಿಚಡಿ ಸರ್ಕಾರ ಆಗಿರೋದಿದು. ಸರಿ, ಸುಮಾರು ಒಂದು 20-22 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ, 18ರಿಂದ 20 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, ಮಿಕ್ಕ 20-25 ಕ್ಷೇತ್ರಗಳಲ್ಲಿ ಬಿಜೆಪಿ, ಅಂಡ್ ಎಲ್ಲೋ ಒಂದು MIM ಸೀಟ್ ಬರ್ತಾ ಇತ್ತೇನೋ. ಸೊ ಇದೇ ರೀತಿಯಾದಂತಹ ಮ್ಯಾಂಡೇಟ್ ಈ ಬಾರಿಯ ದೆಹಲಿಯ ಚುನಾವಣೆಯಲ್ಲಿ ನೀವು ನೋಡೋದಿಕ್ಕೆ ಸಾಧ್ಯ ಆಗ್ತಿತ್ತು. ಬಟ್ ವಿತ್ ವೋಟ್ ಡಿಫರೆನ್ಸ್ ಆಫ್ 200-300 ಇವರು ಸಕ್ಸೀಡ್ ಆಗಿ ಮುಂದೆ ಹೋಗಿದ್ದಾರೆ ಹೊರತು ಕಾಂಗ್ರೆಸ್ ನ ಜನ ಕೈ ಹಿಡಿದಿಲ್ಲ ಅಂತ ನೀವು ಹೇಳ್ಬೇಡಿ. ನಾನು ನಿಮಗೆ ಅದನ್ನೇ ಹೇಳ್ತಾ ಇರೋಂಥದ್ದು. ನಮ್ಮ ವೋಟ್ಗಳು ಸೀಟ್ ಆಗಿ ಕನ್ವರ್ಟ್ ಆಗಿಲ್ಲ. ಮಾರ್ಜಿನಲ್ ವೋಟ್ಸ್ ನೋಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಮಾರ್ಜಿನಲ್ ವೋಟ್ಸ್ ನೋಡಿ ಅಂತ ಹೇಳ್ತಾ ಇದ್ದೀನಿ. ಫೈನಲಿ ನಿಮಗೆ ಸಿಗುವಂತದ್ದು ಸೀಟ್ ಆಗಿ ಕನ್ವರ್ಟ್ ಆದಾಗ ಮಾತ್ರ. 100%. ಡೆಮಾಕ್ರಸಿಯಲ್ಲಿ ನಂಬರ್ ಇಸ್ ದ ನಂಬರ್ ಗೇಮ್ ಅಂತಾರೆ. ನಂಬರ್ ಗೇಮ್, ಹೌದು, ನಂಬರ್ ಇಸ್ ದ ಬಿಗ್ಗೆಸ್ಟ್ ಪ್ಲೇಯರ್. ಅಂಕಿಗಳಲ್ಲಿ, ಸಂಖ್ಯೆಗಳಲ್ಲೇ ಎಲ್ಲವೂ ನಿರ್ಧಾರ ಆಗೋದು. ಮೇಡಮ್ ಹೇಳ್ತಾರದ್ ನೋಡಿದ್ರೆ ಬಿಜೆಪಿಗೆ ಆಮ್ ಆದ್ಮಿ ಪಾರ್ಟಿಗೆ ಆಮ್ ಆದ್ಮಿ ಪಾರ್ಟಿ ತಿರಸ್ಕಾರ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ಡೆಲ್ಲಿ ಅವರು. ಮೇಡಮ್, ಯಾವುದೇ ಕಾರಣಕ್ಕೆ ಆಮ್ ಆದ್ಮಿ ಪಾರ್ಟಿಗೆ ಜನ ಕೈ ಬಿಟ್ಟಿಲ್ಲ. 43% ವೋಟ್ ಶೇರ್ ನಾವು ತಗೊಂಡಿದೀವಿ. ನಿಮ್ದು ಇನ್ಕ್ರೀಸ್ ಆಗಿರೋದು ಬರೀ 3%. ನೀವು ಬಿಜೆಪಿಗೆ ಸಹಾಯ ಮಾಡಿಕೊಟ್ಟಿದ್ದೀರ. ಅದು ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಬೇಡ ಅಂತ ಕೇಜ್ರಿವಾಲ್ ಎಲ್ಲೂ ಜನ ಹೇಳಿಲ್ಲ. ಸಹಾಯ ಮಾಡಬೇಕು ಅನ್ನೋ ಯಾವ ದಿಟ್ಟವಾಗಿ ಎದುರಿಸಿದೀವಿ, ಆಯ್ತಾ. ನಮ್ಮ ವಿಚಾರವನ್ನ ದಿಟ್ಟವಾಗಿ ಎದುರಿಸಿದೀವಿ. ಅಂಡ್ 3% ವೋಟ್ ಸ್ವಿಂಗ್ ಆಗುವಂತದ್ದು ಎಲೆಕ್ಷನ್ ಕಂಟೆಸ್ಟ್ ಮಾಡೋ ಅಧಿಕಾರ ಎಲ್ಲಾ ಪಕ್ಷಗಳಿಗಿದೆ. ಕಂಟೆಸ್ಟ್ ಮಾಡ್ಲಿ, ಅದು ಬೇಕಾಗಿಲ್ಲ. ಅದೇ ನೀವು ಹೇಳಿದ ಮಾತಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ, ಹೇಳಿಲ್ಲ. ಬನ್ನಿ, ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಮಾತಾಡೋಣ ಬನ್ನಿ. ಕರ್ನಾಟಕದಲ್ಲಿ ನಿಮಗೆ ನೆನಪಿರ್ಬೋದು, ಬಿಜೆಪಿಗೆ 3-5% ವೋಟ್ ಸ್ವಿಂಗ್ ಆದ್ರೆ ಬಿಜೆಪಿ 20-30 ಸೀಟ್ಗಳನ್ನ ಜಂಪ್ ಮಾಡುತ್ತೆ. ಅಂಡ್ ದಿಸ್ ಇಸ್ ಅಕ್ರಾಸ್ ದ ಕಂಟ್ರಿ. ಇಲ್ಲಿ ಏನ್ ಥಿಯರಿ ಅಪ್ಲೈ ಆಗುತ್ತೋ ಥ್ರೂ ಔಟ್ ದ ಕಂಟ್ರಿ ಇದೇ ಥಿಯರಿ ಅಪ್ಲೈ ಆಗುತ್ತೆ. ಅದೇ ಬಿಜೆಪಿ 10% ವೋಟ್ ಅನ್ನ ಕಳ್ಕೊಂಡ್ರೆ ಅವ್ರು 60ಕ್ಕೆ ಬಂದು ಇಳಿತಾರೆ. ಅಂದ್ರೆ 40-50 ಸೀಟ್ಗಳನ್ನ ಕಳ್ಕೊತಾರೆ. ಸೊ ದ ಸೇಮ್ ಥಿಂಗ್ ಹ್ಯಾಸ್ ಹ್ಯಾಪೆಂಡ್. ಆ 3% 5% ಸ್ವಿಂಗ್ ಏನಿದೆಯಲ್ಲ, ಕಾಂಗ್ರೆಸ್ ಆ ಫೈಟ್ ನ ಕೊಡದಿದ್ರೆ ಇವತ್ತಿನ ದಿನ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಓಕೆ, ಇರ್ಷಾದ್ ಅವರೇ ಹೇಳ್ತಾ ಇದ್ರಿ, ಏನಂತ ಹೇಳ್ತಾ ಇದ್ರಿ ಅಂದ್ರೆ ಅವರು ನಿಮ್ಮ ಪಕ್ಷ ಬೇಕಾಗಿರ್ಲಿಲ್ಲ, ಎಂಟಿ ಇನ್ಕಂಬೆನ್ಸಿ ಇತ್ತು, ಹೀಗಾಗಿ ಆಮ್ ಆದ್ಮಿ ಪಾರ್ಟಿಯಿಂದ ಬಿಜೆಪಿಗೆ ಲಾಭ ಆಗಿದೆ. ಬಿಜೆಪಿಗೆ ಲಾಭ ಮಾಡ್ಕೊಟ್ಟಿದ್ದೀರಾ ನೀವು? ಸರ್, ಆಂಟಿ ಇನ್ಕಂಬರೆನ್ಸಿ ಆಗಿರೋದು ಅದು ನಾವು ಎಲ್ಲೂ ಆಗಿಲ್ಲ ಅಂತ ಹೇಳ್ತಲ್ಲ. ಆಂಟಿ ಇನ್ಕಂಬರೆನ್ಸಿ ಆಗಿದೆ ಅಂತಾನೆ 20 ಸಿಟ್ಟಿಂಗ್ MLA-ಗಳಿಗೆ ತೆಗ್ದಿ ಬೇರೆ MLA-ಗಳಿಗೆ ನಾವು ಅವಕಾಶ ಮಾಡ್ಕೊಟ್ಟಿದ್ವಿ. ನಮ್ ಕಡೆಯಿಂದ ನಾವು 100% ಎಲೆಕ್ಷನ್ ಹೆಂಗ್ ಕಂಟೆಸ್ಟ್ ಮಾಡ್ಬೇಕು ಆತರ ಕಂಟೆಸ್ಟ್ ಮಾಡಿದೀವಿ. ಆದ್ರೆ ಡೆಲ್ಲಿ ಜನ ಎಲ್ಲೂ ಕೇಜ್ರಿವಾಲ್ ಬೇಡ ಅಂತ ಹೇಳಿಲ್ಲ. ಏನಕ್ಕೆ 43% ವೋಟ್ ಶೇರ್ ಇದೆ ನಮ್ದು. ನಾವೇನು ಅದಕ್ಕಿಂತ ಕೆಳಗಡೆ ಅಂತೂ ಬಂದಿಲ್ಲ. ಬರೀ 3% ಕಾಂಗ್ರೆಸ್ ಅವ್ರಿಗೆ ಜಾಸ್ತಿ ಆಗಿದೆ. ಆ ಜಾಸ್ತಿ ಆಗಿರೋದ್ರಿಂದಾನೇ ನಮ್ಗೆ ಒಂದ್ ಏಟ್ ಬಿಟ್ಟಿದೆ ಅಂತ ನಾವು ಒಪ್ಕೊಳ್ತಾ ಇದೀವಿ. ನಾವು ಕಾಂಗ್ರೆಸ್ ಬಿಟ್ಟು ನಮ್ಗೆ ಪ್ರಾಫಿಟ್ ಆಯ್ತು, ಲಾಸ್ ಆಗಿಲ್ಲ ಅಂತ ನಾವ್ ಎಲ್ಲೂ ಹೇಳ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಮಗೂ ಲಾಸ್ ಆಗಿದೆ, ಅದ್ರ ಕೂತ್ಕೊಂಡು ನಾವು ಚರ್ಚೆ ಮಾಡ್ತೀವಿ. ಆದ್ರೆ ಕೇಜ್ರಿವಾಲ್ ಬೇಡ ಅಂತ ಜನ ಹೇಳಿದ್ರು ಅಂತ ಮೇಡಮ್ ಹೇಳ್ತಾ ಇದ್ರಲ್ಲ, ಅದು ಮಾತು ತಪ್ಪು. ಕೇಜ್ರಿವಾಲ್ ಬೇಡ ಅಂತ ಎಲ್ಲೂ ಹೇಳಿಲ್ಲ. ಈ ಎಲೆಕ್ಷನ್ ನಾವು ಎಷ್ಟು ಕಷ್ಟ ಬಿದ್ದು ಕಂಟೆಸ್ಟ್ ಮಾಡಿದೀವಿ ಅಂತ ನಮ್ಗೆ ಗೊತ್ತು. ಯಾವ್ದಾವ್ ತರ ತೊಂದರೆಗಳು ಕೊಟ್ಟಿಲ್ಲ. ದುಡ್ಡು ಹಂಚಿದ್ರು, ಇಡಿ, IT, ನಮ್ಮ ಲೀಡರ್ಗಳಿಗೆ ಜೈಲಿಗೆ ಕಳ್ಸಿದ್ರು. ಎಲ್ಲದಕ್ಕೂ ನಾವು ಫೇಸ್ ಮಾಡಿದೀವಿ. ನಾವು ಯಾವತ್ತು ಎಂತ ಕಷ್ಟ ಕೊಟ್ರು ನಾವು ಹಿಟ್ ಅಂಡ್ ರನ್ ತರ ಇದಾಗಿಲ್ಲ. ಬಿಜೆಪಿ ಅವ್ರ ತರ ಹಿಟ್ ಮಾಡೋದು, ಓಡಾಗೋದು ಆತರ ಅಂತೂ ಮಾಡಿಲ್ಲ.
ನಿಂತ್ಕೊಂಡಿದೀವಿ, ನಮ್ದು ಏನಂತ 100% ಹೇಳಿದ್ರೆ ಕೊಟ್ಟಿದ್ದೀವಿ, ಎಲೆಕ್ಷನ್ ನೀವ್ ಹೇಳ್ತಾ ಇದ್ದೀರಲ್ಲ, ಈಗ ಕೇಜ್ರಿವಾಲ್ ಅವ್ರನ್ನ ತಿರಸ್ಕಾರ ಪ್ರಜಾಪ್ರಭುತ್ವದಲ್ಲಿ ಮಾಡಿಲ್ಲ ಯಾರು ಅಂತ ಹೇಳಿ. ಗೆಲ್ತಾರೆ ಅವ್ರಿಗೆ ಜನ ಇದು ಮಾಡ್ತಾರೆ, ಅದು ಅದು ಹೌದು, 100% ಅಲ್ಲಲ್ಲ, ಅದೇ ಗೆದ್ದಿದ್ದಾರೆ, ಹೇಳೋದು, ಕೇಜ್ರಿವಾಲ್ ಶುಭಾಶಯಗಳು. ಅವ್ರನ್ನ ಆದ್ರೆ ತಿರಸ್ಕಾರ ಮಾಡಿಲ್ಲ ಗೆದ್ದಿದ ಅಂತ ಹೇಳ್ತಾ ತಕ್ಷಣನೇ ಇದ್ದೀರಾ. ಈ ತರ ಮಾತಾಡೋದೆಲ್ಲ ಸರಿ ಇಲ್ಲ ಅನ್ಸುತ್ತೆ ನನಗೆ. ಇರ್ಷಾದ್ ಅವ್ರೆ, ನಾವು ಇರ್ಷಾದ್ ರಾಜಕೀಯ ಅವ್ರೆ, ಪಕ್ಷ, ನಾವು ಹೋರಾಟದಿಂದ ಬಂದಿರೋ ಏನಂದ್ರೆ ಪಕ್ಷ ಸರ್. ನಮ್ಗೆ ಸೋಲು ಗೆಲುವು ಅದು ಏನು ಡಿಫರೆನ್ಸ್ ತಗೊಂಡ್ ಬರಲ್ಲ. ನಾವು ಹೋರಾಟದಿಂದ ಬಂದಿರೋ ಪಕ್ಷ ಇದು. ಇವತ್ತಿಲ್ಲ ಅಲ್ಲ, ನಾಳೆ ನಾವು ತಿರ್ಗಾ ಭ್ರಷ್ಟಾಚಾರ ಮೇಲೆ ಬಂದೇ ವಿರೋಧಿ ಬರ್ತೀವಿ. ಹೋರಾಟದಿಂದ ಪಕ್ಷ ನಿಮ್ದು. ಭ್ರಷ್ಟಾಚಾರ ವಿರೋಧಿ ಹೌದು ಹೋರಾಟದಿಂದ ಸಮಯ ಬಂದಿರೋ ಪಕ್ಷ. ಭ್ರಷ್ಟಾಚಾರ ಆದ್ರೆ ಭ್ರಷ್ಟಾಚಾರದ ವಿರುದ್ಧನೇ ಆರೋಪಗಳನ್ನ ಹೋರಾಟ ಸಿಕ್ಕಾಪಟ್ಟೆ ಮಾಡ್ಕೊಂಡು ಮೇಲೆ ಬಂದಿದ್ದು. ಹೇಳ್ಬಿಟ್ರು ನೀವು. ಭ್ರಷ್ಟಾಚಾರ ಆರೋಪ ಇದೆ ಅಷ್ಟೇ, ಸಾಬೀತಾಗಿಲ್ಲ, ಬರೀ ಅಲ್ಲ, ಆರೋಪ ಇರೋದು. ಸಾಬೀತಾಗಿಲ್ಲ. ಇವ್ರದೇ ಇವಾಗ ಇವ್ರದೇ ಸರ್ಕಾರ ಇದೆ ಇಲ್ಲ, ದಯವಿಟ್ಟು ಬಿಜೆಪಿ ಅವ್ರದೇ ಸರ್ಕಾರ ಇದೆ ಇಲ್ಲ, ಇವಾಗ ಸಾಬೀತ್ ಮಾಡಿಸ್ಲಿ. ಇವ್ರದೇ ಸರ್ಕಾರ ಇದೆ, ಇವ್ರ ಹತ್ರನೇ ಪೊಲೀಸರು ಇದಾರೆ, ಇಡಿ ಎಲ್ಲಾ ಇರುತ್ತೆ. ಇವಾಗ ಏನಾದ್ರೂ ಭ್ರಷ್ಟಾಚಾರ ಇದ್ರೆ ತಗೊಂಡ್ ಬಂದ್ ಆಚೆ ಕೊಳ್ಳಿ, ನಮ್ಗೂ ಗೊತ್ತಾಗತ್ತೆ. ನಮ್ಮಂತ ಕಾರ್ಯಕರ್ತರಿಗೂ ಬೇಕು, ಭ್ರಷ್ಟಾಚಾರ ಮಾಡಿದಾರ ಇಲ್ಲ ಅಂತ ಬೇಕು. ಇವಾಗ ನಮ್ದೇ ಸರ್ಕಾರ ಆಯ್ತು, ನಮ್ ಮೇಲೆ ಏನೂ ಆಗ್ತಾ ಇರಲಿಲ್ಲ. ಇವಾಗ ಬಿಜೆಪಿ ಸರ್ಕಾರ ಬಂದಿದ್ದಿಲ್ಲ, ಭ್ರಷ್ಟಾಚಾರ ಆಚೆ ತೆಗೀಲಿ, ನಾವು ಆಯ್ತು, ಸ್ವಾಗತ ಮಾಡ್ತೀವಿ ಅಂತ ಕೆಲ್ಸಕ್ಕೆ. ಆಯ್ತು. ಏನಂತ ಹೇಳಿದ್ರೆ ನೀವ್ ಹೇಳ್ತಾ ಇರೋದೇನು, ಕೇಜ್ರಿವಾಲ್ ಅವರು ತಿರಸ್ಕಾರ ಮಾಡಿಲ್ಲ ಅಂತ. ಅವರೇ ಗೆದ್ದಿಲ್ಲ ಚುನಾವಣೆಯಲ್ಲಿ, ತಿರಸ್ಕಾರ ಸರ್ ನಾನು ಮಾಡಿದಾರೆ ಹೇಳ್ತಾ ಇಲ್ವಾ? ಇದೀನಿಲ್ಲ ನೋಡಿ, ಎಲೆಕ್ಷನ್ ಅಲ್ಲಿ ಸೋಲು ಗೆಲುವು ಅದು ಇದ್ದೇ ಇರ್ತೈತೆ. ಸೋಲಿದ ತಕ್ಷಣನೇ ಜನ ತಿರಸ್ಕಾರ ಮಾಡಿದ್ರಂತ ಇಲ್ಲ. ಎಲ್ಲೋ ನೋಡಿ, ಅವ್ರಿಗೂ ಜನ ವೋಟ್ ಮಾಡಿದ್ದಾರೆ, ಇವ್ರಿಗೆ ಎಷ್ಟ್ ಮಾಡಿದ್ದಾರೆ ಅಷ್ಟೇ ಜನ ನಮಗೂ ವೋಟ್ ಮಾಡಿದ್ದಾರೆ. ಆತರ ಎಲ್ಲೂ ನಾವು ಜನ ತಿರಸ್ಕಾರ ಬಿಟ್ಟಿದ್ದಾರೆ, ನಾವು ಜನರ ಜೊತೆಲಿ ಇಲ್ಲ ಅಂತ ಎಲ್ಲೂ ಸ್ಟೇಟ್ಮೆಂಟ್ ಗಳು ಕೊಡ್ತಾ ಇಲ್ಲ. ನಾವು ಸೋಲು ಒಪ್ಕೊಂಡಿದೀವಿ, ಜನರ ಕಷ್ಟಕ್ ಸುಖಕ್ ನಾವು ಇದ್ದೀವಿ ಅಂತ ಹೇಳ್ತಾ ಇದೀವಿ. 100% ಜನರ ಕಷ್ಟಕ್ಕೆ ನಾವು ಬಂದೇ ಬರ್ತೀವಿ. ನಾವೆಲ್ಲೂ ಸೋಲಿದ ತಕ್ಷಣನೇ ಮನೇಲಿ ಕೂತ್ಕೊಳ್ಳೋ ಪಕ್ಷ ಅಂತೂ ಇಲ್ಲ ಇದು. ಓಕೆ, ರುದ್ರದೇವ್ರವ್ರೆ, ಈ ಬಿಜೆಪಿ ಗೆಲುವಿಗೆ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಾರ್ಟಿಯ ಒಂದು ವೋಟ್ ಶೇರಿಂಗ್ ಏನಿದೆ ಅದು ಕಾರಣ ಅಂತ ಹೇಳ್ತಾ ಇದ್ದಾರೆ. ನಿಮ್ದು ಅಂದ್ರೆ ನೋಡಿ ಸರ್, ಬೇರೆ ಯಾವುದೇ ಸರ್, ರೀತಿಯಾದಂತ ಸರ್, ವೋಟ್ ಕೇಳಿ ಸರ್, ಡಿವೈಡ್ ಆಗಿದೆ, ನೀವು ದಯವಿಟ್ಟು ಗೆದ್ದಿದ್ದೀರಿ ಅಂತ. ಮಹಾರಾಷ್ಟ್ರದಲ್ಲೂ ಕಾಂಗ್ರೆಸ್ನ ಗುಡಿಸಿ ಆಚೆಗೆ ಹಾಕಿದ್ದಾರೆ, ಇನ್ನೂ ಪಾಠ ಕಲೀಲಿಲ್ಲ. ಹಿಮಾಚಲ್ ಪ್ರದೇಶದಲ್ಲಿ ಜಿಲೇಬಿ ಹಂಚಿ ಮನೆ ಕಳಿಸಿದ್ದಾರೆ, ಕಾಂಗ್ರೆಸ್ ಗೆದ್ದೇ ಬಿಟ್ಟೆ ಅಂತೇಳಿ ಜಿಲೇಬಿ ಹಂಚಿ ಬಿಟ್ರು, ಮನೆ ಕಳಿಸಿದ್ರು. ಇವತ್ತು ದೆಹಲಿಯಲ್ಲಿ ಏನು ಸರ್, ಒಂದು ಸ್ಥಳೀಯವಾದಂತ ಆ ಪಕ್ಷಕ್ಕೂ ಕೂಡ ಲಯಕ್ಕಿಲ್ಲ ಅಂತೇಳಿ ತಿರಸ್ಕಾರ ಮಾಡಿದ್ದಾರೆ. ಇನ್ನೂ ನಾಚಿಕೆ ಆಗಬೇಕಾದಂತವ್ರು ಸ್ಥಳೀಯವಾದಂತ ಪಕ್ಷದ ತಗೊಳ್ತಕ್ಕಂತ ವೋಟ್ ಶೇರ್ ತಗೊಂಡಿಲ್ಲ. ಎಲ್ಲಿದೆ ಸರ್ ಕಾಂಗ್ರೆಸ್ ನಾಶ ಆಗೋಗಿದೆ ಸರ್. ಕಿತ್ತಿ ನೀರಿನಲ್ಲಿ ತೊಳೆದು ಬಿಟ್ಟಿದ್ದಾರೆ. ಕಾಂಗ್ರೆಸ್ ಎಲ್ಲಿದೆ? ಕಾಂಗ್ರೆಸ್ ಹೆಸರು ಹೇಳಕ್ ಆಗುದಿಲ್ಲ ಸರ್. ಇವತ್ತು ಉದಾಹರಣೆಗೆ ಇಂಡಿ ಏನ್ ಟೀಮ್ ಇದೆ, ಆ ಇಂಡಿ ಟೀಮ್ ನಲ್ಲಿ ಇರ್ತಕ್ಕಂತ ತಂಡಗಳನ್ನ ಜೊತೆ ಮಾಡಿ ತಗೊಂಡೋಗಕ್ಕೆ ಆಗದೆ ಇರತಕ್ಕಂತ ನಾಯಕತ್ವ ಇವತ್ತು ಕಾಂಗ್ರೆಸ್ ಕೇಂದ್ರದ ನಾಯಕತ್ವ. ಕರ್ನಾಟಕದಿಂದ ಅಂಬಾಸಿಡರ್ ಮಾಡಿ ಇಲ್ಲಿಂದ ತಗೊಂಡೋಗಿ ಉಚಿತ ಖಚಿತ ನಿಶ್ಚಿತ ಅಂತೇಳಿ ಏನೇನು ಭರವಸೆಗಳನ್ನ ಕೊಡ್ಬೇಕು, ಹುಸಿ ಭರವಸೆಗಳನ್ನ ಕೊಟ್ಟು ಅಲ್ಲಿ ನಾಶ ಮಾಡ್ತಾರೆ ಅಂತೇಳಿ ಜನ ಅಲ್ಲಿ ಅರ್ಥ ಮಾಡ್ಕೊಂಡು ಇಲ್ಲಿ ಭರವಸೆವಾಗಿ ಉಳಿಯೋದು ಬೇಡ. ನರೇಂದ್ರ ಮೋದಿ ಅವರು 10 ವರ್ಷದ ಆಡಳಿತಗಳನ್ನ ಗಮನಿಸಿದ್ದಾರೆ. ಇವತ್ತು ದೆಹಲಿಯಲ್ಲೂ ಕೂಡ ಕೇಜ್ರಿವಾಲ್ ಅವರು ಏನು ಗಿಮಿಕ್ ರಾಜಕಾರಣ ಮಾಡ್ತಾ ಇದ್ರು, ಅವ್ರಿಗೂ ಕೂಡ 10 ವರ್ಷ ಆಡಳಿತ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ದಾರೆ ಜನ. ಇವತ್ತು ದೇಶದಲ್ಲಿ ಬಡವ, ಬಲ್ಲಿಗ, ದೀನ, ದಲಿತ, OBC ಪ್ರತಿಯೊಬ್ಬರು ಏನಾದ್ರೂ ಉತ್ತಮವಾದಂತ ಮೂರು ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತಿದ್ದೀರಲ್ಲ, ಮೂರು ಪಕ್ಷಗಳು ಸಮಾನವಾಗಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಸರ್ ಒಂದ್ ಸೆಕೆಂಡ್, ಆಮ್ ಆದ್ಮಿ ಪಾರ್ಟಿ ಅವರು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ. ಒಂದ್ ಸೆಕೆಂಡ್ ಸರ್, ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂತ ಭರವಸೆಗಳು ಲೈಫ್ ಲಾಂಗ್ ದೇಶದ ಅಭಿವೃದ್ಧಿ ದಿಕ್ಕಿಗೆ ಸಾಗತಕ್ಕಂತಹ ಭರವಸೆಗಳೇ ಹೊರತು ತಾತ್ಕಾಲಿಕವಾಗಿ ಉಚಿತ, ನಿಮ್ಗೆ ಬಸ್ ಪಾಸ್ ಉಚಿತ, ಈ ತರ ಸುಳ್ಳು ಭರವಸೆಗಳನ್ನ ಕೊಡೋದಿಲ್ಲ. ಕೊಟ್ಟಂತ ಭರವಸೆಗಳು 100ಕ್ಕೆ 200 ಗ್ಯಾರಂಟಿ ಆಗಿರ್ತದೆ. ಇವತ್ತು ಸಂಬಂಧಪಟ್ಟಂತೆ ಏನ್ ಸರ್ ನಡೀತಾ ಬಂದದ್ದು? ಈಗ ಕೇಜ್ರಿವಾಲ್ ಅವರು ಈಗ ಜೈಲ್ಗೆ ಹೋಗಿದ್ರು, ಈಗ ಸೋತಿದ್ದಾರೆ. ಸೋತಂತ ವ್ಯಕ್ತಿನ ಯಾಕೆ ಸರ್ ಅಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದ್ರೆ ಒಬ್ಬ CM ಅಭ್ಯರ್ಥಿ ಸೋಲ್ತಾ ಇದ್ರು? ಜನ ತಿರಸ್ಕಾರ ಮಾಡಿರೋದು ಉದ್ದೇಶ ಇಷ್ಟೇನೆ. ರಾಜ್ಯದಲ್ಲಿ 10 ವರ್ಷ AAPಗೂ ಕೂಡ ಅಧಿಕಾರ ಅವಕಾಶ ಕೊಟ್ಟಿದ್ರು. ಕಾಂಗ್ರೆಸ್ ಕೂಡ ಬಹಳಷ್ಟು ವರ್ಷಗಳ ಕಾಲ ದೆಹಲಿಯಲ್ಲಿ ಆಡಳಿತ ನಡೆಸಿತ್ತು. ಬಿಜೆಪಿನ ಹೊರಗಿಟ್ಟಿದ್ರು 27 ವರ್ಷಗಳ ಕಾಲ. AAPಗೂ ಕೊಟ್ಟರು, ಕಾಂಗ್ರೆಸ್ ಶೀಲಾ ದೀಕ್ಷಿತ್ ಅವರು ನಡೆಸಿದ್ರು. ಆದ್ರೆ ಇದಕ್ಕೆಲ್ಲದಕ್ಕೂ ಉತ್ತಮವಾದಂತ ಆಡಳಿತ ಕೊಡ್ತಂತ ಕೆಪಾಸಿಟಿ ಇರ್ತಕ್ಕಂಥದ್ದು ಬಿಜೆಪಿ. ಈ ಬಿಜೆಪಿಗೆ ಅಧಿಕಾರ ಕೊಟ್ಟು ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಸರ್ಕಾರ ಇದ್ರೆ ನಾವಷ್ಟೊಂದಷ್ಟು ಅಭಿವೃದ್ಧಿ ಕಾಣಬಹುದು ಅಂತೇಳಿ ಜನ ಬುದ್ಧಿವಂತರಾಗಿ ಎರಡೂ ಪಕ್ಷಗಳನ್ನ ತಿರಸ್ಕಾರ ಮಾಡಿ ಈ ಸರಿ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದ್ದಾರೆ, ಉತ್ತಮವಾದಂತ ಆಡಳಿತವನ್ನ ನಡೆಸ್ತಾರೆ ಅಂತ ಹೇಳಿದಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಕಾಂಗ್ರೆಸ್ಸಿನ ಬಗ್ಗೆ ಮಾತಾಡೋದೇ ಬೇಡಿ ಸರ್. ಕಾಂಗ್ರೆಸ್ ಅಲ್ಲಿ ಆಟು ಕುಂಟು ಲೆಕ್ಕಕ್ಕಿಲ್ಲ ಸರ್. ಈಗ ಉದಾಹರಣೆಗೆ ನಮ್ಮ ಮೇಡಮ್ ಅವ್ರು ಹೇಳ್ತಾ ಇದ್ರು ನೋಡಿ, ಕಾಂಗ್ರೆಸ್ ದಿನೇಶ್ ಗುಂಡೂರಾವ್ ಇವತ್ತೇನು ಆರೋಗ್ಯ ಮಂತ್ರಿಗಳಾಗಿದ್ದಾರೆ, 133 ಓಟ್ನಲ್ಲಿ ನಮ್ಮ ಸಪ್ತಗಿರಿ ಗೌಡ ಮುಂದೆ ಗೆದ್ದದ್ದು. 100 ಓಟಲ್ ಗೆದ್ರು ಗೆಲ್ವೆ, 1 ಓಟಲ್ ಗೆದ್ರು ಗೆಲ್ವೆ. ದೆಹಲಿ ಜನ 500 ಓಟಲ್ ಗೆಲ್ಸಿರ್ಬೋದು, 2000 ಓಟ್ ಅಂತರದಲ್ಲಿ ಗೆಲ್ಸಿರ್ಬೋದು. ಬಿಜೆಪಿ ಗೆಲುವು
ಬಿಜೆಪಿ ಕಮಲದ ಚಿಹ್ನೆನೆ ಗೆದ್ದಿರೋದಲ್ಲಿ, ಕಾಂಗ್ರೆಸ್ ಗೆದ್ದಿಲ್ಲ. ಒಂದೇ ಒಂದ್ ಸ್ಥಾನ ಗೆಲ್ಲಕ್ ಆಗದೆ ಇರೋರು ಯಾವ ಮುಖ ಹೊತ್ಕೊಂಡು ನಾವು ಪಾರ್ಟಿ 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 ಅಂತ ಮಾತಾಡ್ತಾರೆ ಸರ್? ಅಲ್ಲಿ ಜನ ತಿರಸ್ಕಾರ ಮಾಡಿದ್ದಾರೆ, ಒಪ್ಪಂಬಿಡ್ಲಿ. ನಾವು ಕರ್ನಾಟಕದಲ್ಲಿ ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ, ನಾವು ಒಪ್ಕೊಂತೀವಿ. ಆದ್ರೆ ಜನಗಳಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯದ ವಿರುದ್ಧ ಕರ್ನಾಟಕದಲ್ಲಿ ಹೋರಾಟ ಮಾಡಿ ಮುಂದಿನ ಸಾರಿ ಕಾಂಗ್ರೆಸ್ನ ಇವತ್ತೇನ್ ಡೆಲ್ಲಿಯಲ್ಲಿ, ಮಹಾರಾಷ್ಟ್ರದಲ್ಲಿ, ಹಿಮಾಚಲ್ ಪ್ರದೇಶದಲ್ಲಿ, ಹರಿಯಾಣದಲ್ಲಿ ಈ ತರ ಕಳಿಸಿದಾರ ರೀತಿ ಕಳಿಸ್ಲಿಕ್ಕೆ ಇಲ್ಲೂ ಕೂಡ ಬಲಾಢ್ಯವಾದಂತ ಭಾರತೀಯ ಜನತಾ ಪಾರ್ಟಿ ಕೆಲವೇ ದಿನಗಳಲ್ಲಿ ಈ ಕಾಂಗ್ರೆಸ್ನ ಈ ಏನು ಗೋಸುಂಬಿತನ ಪ್ರದರ್ಶನ ಮಾಡಿ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ, ಇದಕ್ಕೆ ಆದಂತ ಒಂದು ಜನಗಳ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸ ರಾಜ್ಯ ನಾಯಕರು ಮಾಡ್ತಾರೆ ಸರ್. ಓಕೆ ಓಕೆ ಸ್ವಾತಿ ಅವರೇ, ಏನಂತ ಹೇಳಿದ್ರಿ ಈಗ ಈ ರೀತಿಯಾದಂತ ಒಂದು ಚುನಾವಣಾ ಫಲಿತಾಂಶವನ್ನ ನಿರೀಕ್ಷೆ ಮಾಡಿತ್ತ ನಿಮ್ ಪಕ್ಷ? ನೀವು ನೆಕ್ಸ್ಟ್ ಏನು ಈಗ? ಯಾಕಂತ ಹೇಳಿದ್ರೆ ನೀವು ದೆಹಲಿಯಲ್ಲಿ ಒಂದೇ ಒಂದ್ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಅವ್ರು ಹೇಳ್ತಿದ್ರು ಏನು ಗೋಸುಂಬೆ ಸರ್ಕಾರವನ್ನ ರಾಜ್ಯ ನಾಯಕರು ಕಿತ್ತೊಗೆಯುವಂತ ಕೆಲಸ ಮಾಡ್ತಾರೆ ಅಂತ. ಯಾರು ಆ ರಾಜ್ಯ ನಾಯಕರು ಅಂತ ಒಂದ್ ಸ್ವಲ್ಪ ಸ್ಪಷ್ಟಪಡಿಸ್ಬಿಟ್ರೆ ಬಹಳ ಉತ್ತಮ. ಯಾಕೆ ಬಿಜೆಪಿ ರಾಜ್ಯದಲ್ಲಿ ಅಲ್ಲಲ್ಲ, ಬಿಜೆಪಿ ರಾಜ್ಯದಲ್ಲಿ ನಾಯಕರು ಯಾರಿದ್ದಾರೆ ಅಂತಾನೆ ಗೊತ್ತಿಲ್ಲ. ಬಿಜೆಪಿ ರಾಜ್ಯ ಅಲ್ಲ, ಬಿಜೆಪಿ ಪಕ್ಷದಲ್ಲಿ ಕರ್ನಾಟಕದಲ್ಲಿ ನಾಯಕರು ಯಾರು ಅಂತಾನೆ ಗೊತ್ತಿಲ್ಲ. ಒಂದು ಬಣ, ಕುಮಾರ್ ಬಂಗಾರಪ್ಪ ಒಂದು ಬಣ, GM ಸಿದ್ದೇಶ್ವರ್ ಒಂದು ಬಣ, ನಿರಾಣಿ ಒಂದು ಬಣ, ರೇಣುಕಾಚಾರ್ಯ ಒಂದು ಬಣ. ಹಾಗಾಗಿ ಪಟ್ಟಿ ಇಟ್ಕೊಂಡು ಕಿತ್ತಾಡ್ತಾ ಇಲ್ಲ. ಈಗ ರಾಜ್ಯದಲ್ಲಿ ಗೆದ್ದಿದ್ದೀರಿ, ಗೆದ್ದಿದ್ದಾರೆ. ಅದನ್ನ ಉಳಿಸ್ಕೊಳ್ಳು. ಇದೇ ರೀತಿ ಕರ್ನಾಟಕದಲ್ಲಿ ಏನ್ ಜಗಳ ಆಡ್ತಾ ಇದಾರಲ್ಲ, ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಜಗಳ ಆಡ್ತಾ ಇದಾರಲ್ಲ, ಆ ರೀತಿ ದೆಹಲಿಯಲ್ಲಿ ಜಗಳ ಆಡದೇ ಇರ್ಲಿ ಅನ್ನುವಂತ ಒಂದು ಕಿವಿ ಮಾತನ್ನ ನಾನು ಬಿಜೆಪಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಬಿಜೆಪಿ ಹೇಳ್ತಾ ಇದೆ, ಏನು 2,500 ರೂಪಾಯಿ ಗ್ಯಾರಂಟಿ ಘೋಷಣೆ ಮಾಡಿದ್ರಲ್ಲ ಹೆಣ್ಮಕ್ಳಿಗೆ, ಅದ್ ಎಷ್ಟು ವೈಜ್ಞಾನಿಕವಾಗಿ ಅವರು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರು. ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಅವೈಜ್ಞಾನಿಕ, ಇವರು ದೆಹಲಿಯಲ್ಲಿ ಮಾಡಿದ್ರೆ ಅದು ವೈಜ್ಞಾನಿಕ. ಅದ್ ಹೆಂಗ್ ಇವ್ರು ಬಜೆಟ್ ನಲ್ಲಿ ಮಾಡಿ ಅಲ್ಲ ಗ್ಯಾರಂಟಿಯನ್ನ ತಿರಸ್ಕಾರ ಮಾಡಿದ್ದೇನೆ, ಗ್ಯಾರಂಟಿಯನ್ನ ತಿರಸ್ಕಾರ ಮಾಡಿ ಅದು ಅವೈಜ್ಞಾನಿಕ, ಏನು ದೇಶದ ಆರ್ಥಿಕತೆಯ ಮೇಲೆ ಸಿಕ್ಕಾಪಟ್ಟೆ ಸಮಸ್ಯೆ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆದ್ರೆ ಆ ಗ್ಯಾರಂಟಿ ನಡ್ಸ್ಕೊಡ್ತಾರ ಅಂತ ಇವಾಗ ನೋಡ್ಬೇಕಾಗಿರೋದು. ನೀವು ಕಾರ್ ಓಡಿಸಿ ನಾನು ಮಾತಾಡ್ತೀನಿ ಹಿರಿ, ಆಯ್ತಾ? ಸೊ ಇವತ್ತಿನ ದಿನ ಗ್ಯಾರಂಟಿಗಳ ವಿರುದ್ಧವಾಗಿ ನಿಂತ್ಕೊಳ್ಳುವಂತಹ ಬಿಜೆಪಿ ಬಹಿರಂಗವಾಗಿ ಬಂದ್ ಹೇಳಬೇಕು, ಇನ್ಮೇಲೆ ನಾವು ಗ್ಯಾರಂಟಿಗಳ ಬಗ್ಗೆ ಮಾತಾಡಲ್ಲ. ಯಾಕೆಂದ್ರೆ ಗ್ಯಾರಂಟಿಯ ಆಧಾರದ ಮೇಲೆ ನಾವು ಕೂಡ ಸರ್ಕಾರವನ್ನ ರಚನೆ ಮಾಡುವಂತದ್ದು. ಯಾವ ಮೋದಿ ಆಗ್ಲಿ, ಯಾವ ಅಮಿತ್ ಶಾ ಆಗ್ಲಿ, ಯಾವ ಸಂಘಟನೆ ಆಗ್ಲಿ ಇಲ್ಲಿ ಕೆಲಸ ಮಾಡೋದಿಲ್ಲ. ನಾವು ಜನಕ್ಕೆ ಆಮಿಷ ತೋರ್ಸೇ ನಾವು ವೋಟ್ ತಗೊಳ್ಳೋದು. ಈಗ ಏನು ಅವ್ರು ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಮೇಲೆ, ಅದನ್ನ ಅವರು ಫಸ್ಟ್ ಅವರ ವಿಚಾರವಾಗಿ ಅವ್ರು ಒಪ್ಕೊಳ್ಬೇಕಾಗತ್ತೆ. ಅಂಡ್ ದೆಹಲಿಯಲ್ಲಿ ಅವ್ರು ಬಹಳ ಹೇಳ್ತಾ ಇದ್ರು, ಏನು ಯಾವ ರೀತಿ ನಾವು ಸಂಘಟನೆ ಮಾಡಿದ್ವಿ, ಹೆಂಗ್ ಬಂದ್ವಿ ನಾವು, ಏನು ಎತ್ತ ಅಂತ. ಒಂದು ಸಣ್ಣ ಪ್ರಶ್ನೆ, ರಾಜಕೀಯವನ್ನ ಹೊರಗಡೆ ಇಟ್ಟು ಮಾತಾಡೋಣ. ನಾವು ಕುಡಿಯೋ ನೀರು, ತಿನ್ನೋ ಅನ್ನ, ರೈತ ಉಳುವಂತಹ ಭೂಮಿ, ಇದು ನಮ್ಮ ದೇಶದ ಮೂಲಭೂತ ಸೌಕರ್ಯ. ನಾನು 6 ವರ್ಷ ದೆಹಲಿಯಲ್ಲಿ ಪತ್ರಕರ್ತೆಯಾಗಿ ಕೆಲಸ ನಿರ್ವಹಿಸಿದ್ದೀನಿ. ನಾನ್ ಕುಡಿಯುವಂತ ನೀರನ್ನೇ ನರೇಂದ್ರ ಮೋದಿ ಅವರು ಕುಡಿಯೋದು, ದೆಹಲಿಯ ಆಮ್ ಜನತಾ ಕೂಡ ಕುಡಿಯೋದು, ಅಲ್ಲಿನ ಅಮಿತ್ ಶಾ ಕೂಡ ಕುಡಿಯೋದು, ಕೇಜ್ರಿವಾಲ್ ಕುಡಿಯೋದು, ಎಲ್ರು ಕೂಡ ಹೌದು. 11 ವರ್ಷಗಳ ಕಾಲ ಸರ್ಕಾರದಲ್ಲಿ, ಕೇಂದ್ರದಲ್ಲಿ ಆಡಳಿತವನ್ನ ನಡೆಸ್ತಾ ಇರುವಂತಹ ಬಿಜೆಪಿ ಸರ್ಕಾರ ರಾಜಕೀಯವನ್ನ ಮರೆತು ನಾವು ಯಮುನಾ ನದಿಯನ್ನ ಸ್ವಚ್ಛಗೊಳಿಸ್ತೀವಿ, ಅಲ್ಲಿರುವಂತಹ ಜನರಿಗೆ ಸ್ವಚ್ಛವಾದಂತಹ ನೀರನ್ನ ಕೊಡ್ತೀವಿ ಅಂತ ಹೇಳೋದಕ್ಕೆ ಇವತ್ತಿನ ತನಕ ಸಾಧ್ಯ ಆಗ್ಲಿಲ್ಲ. ಇವತ್ತಿನ ದಿನ ಆಡಳಿತದ ಬಗ್ಗೆ ಮಾತಾಡ್ತಾರೆ. ಏನ್ ಆಡಳಿತ ಕೊಡ್ತಾರೆ ನನಗಂತೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಕಾಂಗ್ರೆಸ್ ಪಕ್ಷ ಪ್ರತಿ ದಿನ, ಪ್ರತಿ ಕ್ಷಣ ದೆಹಲಿಯ ಅಷ್ಟೂ ಜನತೆಗೆ ಒಂದೊಂದು ಹನಿ ಶುದ್ಧವಾದಂತಹ ನೀರು ಕೊಡೋ ತನಕ ಬಿಜೆಪಿಯನ್ನ ಬಿಡೋದಿಲ್ಲ. ಒಂದು ವೇಳೆ ಇವರು ಕೊಡೋದಿಕ್ಕೆ ಸಾಧ್ಯ ಆಗದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ನಾವು ನಡೆಸಿ ಬಿಜೆಪಿಯ ಸರ್ಕಾರವನ್ನ ಕಿತ್ತೊಗಿತೀವಿ. ಆ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಇವತ್ತಿನ ದಿನ ದೆಹಲಿಯಲ್ಲಿ ಬಿಜೆಪಿ ಮಾಡ್ಲೇಬೇಕಾಗಿದೆ. ಸ್ವಾಮಿ, ಇವತ್ತಿನ ದಿನ 27 ವರ್ಷಗಳ ಕಾಲ ಆಮ್ ಆದ್ಮಿ ಪಕ್ಷ ಬಿಜೆಪಿ ದೆಹಲಿಯಲ್ಲಿ ಚಳಿ ಕಾಯಿಸ್ಕೊಂಡು ಇವತ್ತಿನ ದಿನ 48 ತಗೊಂಡು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಬೀಗಬೇಡಿ, ಆಯ್ತಾ? ನಾವು ಮೊನ್ನೆ 2024ರಲ್ಲಿ ತಾವು ಹೇಗೆ ನಮ್ಮ ಪ್ರದರ್ಶನವನ್ನ ಕೊಟ್ಟಿದ್ದೀವಿ ದೇಶದಲ್ಲಿ ಅನ್ನೋದನ್ನ ನಾವು ನೋಡಿದೀವಿ.
ಆಯ್ತಾ? ನೀವ್ ನಮ್ಮ ಹತ್ರ ಹೇಳಕ್ ಬರ್ಬೇಡಿ. ಕರ್ನಾಟಕದಲ್ಲಿ 66 ಅದಕ್ಕೆ ಅತಿ ಗೆಲ್ತೀವಿ. ಹೆಚ್ಚು ಮುಂದಿನ ರಾಜ್ಯಗಳ ದಿನಗಳಲ್ಲಿ ಬಿಜೆಪಿ. ಮುಂದಿನ ದಿನಗಳಲ್ಲಿ ನಿಮಗ್ ಹೇಳ್ಕೊಳ್ಳೋದಕ್ಕೆ ಕಂಟೆಸ್ಟ್ ಮಾಡೋದಕ್ಕೆ ಪಕ್ಷ ಅಂತಾನೆ ಇರಲ್ಲ ಕಾಂಗ್ರೆಸ್ ಕರ್ನಾಟಕದಲ್ಲಿ. ಇಲ್ಲ, ಬಿಜೆಪಿ ಅಡಿಯಲ್ಲಿ ಪಕ್ಷ ಅಂತಾನೆ ಇರಲ್ಲ. ಆಯ್ತು, ಆಯ್ತು, ನೀವು ಆಯ್ತಾ? ಇದು ಬಿಜೆಪಿ ಕರ್ನಾಟಕ ಪಕ್ಷ ಅಂತಾನೆ ಇರೋದಿಲ್ಲ. ವಿಸರ್ಜನೆ ಆಗೋಗುತ್ತೆ. So, ದೆಹಲಿಯ ಆಯ್ತು, ರುದ್ರದೇವ ಸರ್. ದೆಹಲಿಯ ವಿಚಾರಕ್ಕೆ ರುದ್ರದೇವ ಅವರೇ. ದೆಹಲಿಯ ವಿಚಾರಕ್ಕೆ ಬರೋದಾದ್ರೆ ಇದು ಬಿಜೆಪಿಯ ಗೆಲುವು ನಿಮ್ಮ ಖಂಡಿತ ಅಲ್ಲ. ಈ ಇದು ಪಕ್ಷದಲ್ಲಿ ಆಮ್ ಆದ್ಮಿ ಪಕ್ಷದ ಸೋಲು. ಕಾಂಗ್ರೆಸ್ಸಿನ ಸೋಲು ಖಚಿತ, ಬಿಜೆಪಿಯ ಗೆಲುವು ನಿಶ್ಚಿತ ಅಲ್ಲ. ಬಿಜೆಪಿಯ ಗೆಲುವು ಅಲ್ವೇ ಅಲ್ಲ, ಇದು ಆಮ್ ಆದ್ಮಿ ಮತ್ತೆ ಪಕ್ಷದ ಸೋಲು. ಜನರಿಗೆ ಎಲ್ಲೋ ಒಂದು ಕಡೆ ಅಲ್ಲ, ಎಲ್ಲಾ ಆಮ್ ಕಡೆ ಆದ್ಮಿ ವೋಟ್ ಪಕ್ಷದ ಶೇರ್ ಸೋಲು. ಡಿವೈಡ್ ಮಾಡ್ಕೊಂಡು ಇವತ್ತಿನ ದಿನ ಅಧಿಕಾರವನ್ನ ಅನುಭವಿಸೋದಕ್ಕೆ ಸಿದ್ಧವಾಗಿರುವಂತಹ ಬಿಜೆಪಿ ಪಕ್ಷ ಇಟ್ಸ್ ಅ ನಂಬರ್ ಗೇಮ್, ವಿ ಅಕ್ಸೆಪ್ಟ್ ಇಟ್. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಮುಂದಿನ ದಿನಗಳಲ್ಲಿ ಹೇಗ್ ಗೆತ್ತು ಏನಾಯ್ತು ಅನ್ನೋ ವಿಶ್ಲೇಷಣೆ Okay. ಮಾಡ್ಬಿಟ್ಟಿದೀವಿ. ಮುಂದೆ ಹೆಂಗೆ ವೈಜ್ಞಾನಿಕವಾಗಿ ಅವರು 2,500 ರೂಪಾಯಿಗಳನ್ನ ಮಹಿಳೆಯರಿಗೆ ಕೊಡ್ತಾರೆ, ಅವ್ರು ಏನು ಮೋದಿ ಗ್ಯಾರಂಟಿ ಅಂತ ಅನೌನ್ಸ್ ಮಾಡಿದಾರಲ್ಲ 10 ಗ್ಯಾರಂಟಿ, ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಮತ್ತೆ ಒಂದೊಂದು ಹನಿ ಶುದ್ಧ ನೀರನ್ನ ಹೇಗೆ ಜನರಿಗೆ ತಲುಪಿಸ್ತಾರೆ ಅನ್ನೋದನ್ನ ಕಾಂಗ್ರೆಸ್ ನೋಡ್ತಾ ಇರುತ್ತೆ. ಓಕೆ, ನೋಡೋಣ ಅದು ಯಾವ ರೀತಿ ಆಗ್ತದೆ, ಯಾವ ರೀತಿ ಸರ್, ಮ್ಯಾನೇಜ್ ಮಾಡ್ತಾರೆ ಸರ್, ಕೇಂದ್ರ ಹಾಗೂ ರಾಜ್ಯದಲ್ಲಿ ಸರ್ಕಾರ. ಬಿಜೆಪಿಯ ನಾಯಕರುಗಳು ಸರ್ ಜಗ ತೂಗೋರ್ಗೆ ಮಗ ಬಾರ ಅಲ್ಲ. ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂತ ಯೋಜನೆಗಳು ಹೌದು, 15 ಲಕ್ಷ ಅಂತ ಹೇಳಿ ಬಂದ್ರಲ್ಲ, ಕೊಡ್ರಿ. 15 ರೂಪಾಯಿ ಕೊಡ್ಲಿಲ್ವಲ್ಲ ದೇಶದ ಜನತೆಗೆ? 15 ರೂಪಾಯಿ ಕೊಡ್ಲಿಲ್ವಲ್ಲ ನೀವು? ಗ್ಯಾರಂಟಿ ಇಟ್ಕೊಂಡ್ ಬಂದ್ರಲ್ಲ, ಬಂದ್ರಲ್ಲ, 15 ಲಕ್ಷದಲ್ಲಿ 15 ರೂಪಾಯಿ ಕೊಟ್ರೇನ್ರಿ ನೀವು? ನಾವು ನುಡಿದಂತೆ ನಡೆದಂತ ಸರ್ಕಾರ. ನಾವು 5 ಗ್ಯಾರಂಟಿ ಬಗ್ಗೆ ಮಾತಾಡಿ ಬಂದಿದ್ದೀವಿ. 5 ಗ್ಯಾರಂಟಿಯಲ್ಲಿ ನಾವು ಇವತ್ತಿನ ದಿನ ಇಂಪ್ಲಿಮೆಂಟ್ ಮಾಡಿದ್ವಿ. 15 ರೂಪಾಯಿ ಕೊಟ್ರೇನ್ರಿ ನೀವು? ಕೊಟ್ರೆ 15 ರೂಪಾಯಿ. ಒಂದ್ ನಿಮಿಷ. ಬುದ್ಧಿ ಭ್ರಮಣೆ ಆದವ್ರಂಗೆ ಮಾತಾಡಿದ್ರೆ ನಾವು ಅದಕ್ಕೆ ಉತ್ತರ ಕೊಡೋದಕ್ಕೂ ನಾವು ತಯಾರಿಲ್ಲ ಸರ್. ಅಲ್ಲ, ಬುದ್ಧಿ ಭ್ರಮಣೆ ಬಿಜೆಪಿ ಅವರಿಗೆ ಆಗಿದೆ. ಜಾಣ ಮರುವು ಅಂತ ಇದನ್ನ ಜಾಣ ಮರುವು ಅಂತ ಕರೀತಾರೆ. ಬುದ್ಧಿ ಭ್ರಮಣೆ ಆದವ್ರ ರೀತಿ ನಾವು ಏನೇನೋ ಪ್ರಶ್ನೆ ಕೇಳಿದ್ರೆ ಕೆಲ್ಸಕ್ಕೆ ಬರ್ದೇ ಇರೋ ಪ್ರಶ್ನೆಗೆ ಅಲ್ಲ ಕೊಡೋಷ್ಟು ಸಮಯ ನಮಗೂ ಇಲ್ಲ ಸರ್. ಹಿಂಗ್ ಹೇಳ್ಬಿಡುದು, ಇಲ್ಲ, ಉತ್ತರ ಕೊಡಕ್ಕಾಗ್ತಿಲ್ಲ ಹಿಂಗ್ ಹೇಳ್ಬಿಡುದು. ಪ್ರಶ್ನೆನೇ ಆಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಅಲ್ಲ, ಕೊಡೋಷ್ಟು ಚರ್ಚೆ ಆಗಿದೆ, ಅದಿಲ್ಲ, ಇಲ್ಲ ಮೇಡಮ್. ಈಗ ಅದೆಲ್ಲ ಸಬ್ಜೆಕ್ಟ್. ನೋಡಿ, ಜನ ಉತ್ತರ ಕೊಡಕ್ಕಾಗ್ತಿಲ್ಲ ದೆಹಲಿ ಹಿಂಗ್ ರಾಜ್ಯದ ಹೇಳ್ಬಿಡುದು. ಜನ ಬಿಜೆಪಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಉತ್ತಮವಾದ ನಾವು ಆಡಳಿತ ಅಭಿನಂದನೆ ನಡೆಸ್ತಾರೆ ಅಂತ ಹೇಳಿ ವ್ಯಕ್ತಪಡಿಸ್ತಾ ಇದೀವಿ. 70 ನಾವು ಕ್ಷೇತ್ರಗಳ ಅಭಿನಂದನೆ ಜನ ಬೆಂಬಲ ವ್ಯಕ್ತಪಡಿಸ್ತಾ ಇದೀವಿ. ವ್ಯಕ್ತಪಡಿಸಿದ್ದಾರೆ. ನೋಡೋಣ ಏನ್ ಮಾಡ್ತೀವಿ ದೇಶದಲ್ಲಿ ಅಂತ. ಅತಿ ಅದನ್ನೇ ನಾವು ಹೆಚ್ಚು ಹೇಳಿದೀವಿ ರಾಜ್ಯಗಳನ್ನು ನಿಮ್ಗೆ. ಒಳಗೊಂಡಿರ್ತಕ್ಕಂಥ ಈಗ ಭಾರತೀಯ ಜನತಾ ಪಾರ್ಟಿ. ನಿಮ್ಮ ಆದ್ರೆ ಈಗ ಆಯ್ತು, ಚುನಾವಣೆ ಬಂತು, ನಿಮಗೆ ಬಹುಮತ ಸಿಕ್ತು, ಎಲ್ಲ ಆಯ್ತು. ನಿಮ್ಮ ಚುನಾವಣೆ, ನಿಮ್ಮ ಮುಖ್ಯಮಂತ್ರಿಗಳು ಯಾರಾಗ್ತಾರೆ? ಏನಾದ್ರು ಮಾಹಿತಿ ಇದೆಯಾ? ಯಾರಾಗ್ತಾರೆ? ನೋಡಿ ಸರ್, ಮುಖ್ಯಮಂತ್ರಿ ಸರ್, ಒಂದ್ ಸೆಕೆಂಡ್ ಸರ್. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೈಕಮಾಂಡ್ ಸಂಬಂಧಪಟ್ಟಂತೆ ಹಳದು ತೂಗಿ ಈಗ ಏನಾಗಿದೆ ಮಹಾರಾಷ್ಟ್ರದಲ್ಲಿ ಏನ್ ಸರ್ಕಾರ ಈಗ ಉದಾಹರಣೆ ಮಧ್ಯಪ್ರದೇಶದಲ್ಲಿ ಕೇಂದ್ರಕ್ಕೆ ಮಂತ್ರಿ ತಗೊಂಡ್ರು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳನ್ನ, ಅಲ್ಲಿ ಒಬ್ಬರಿಗೆ ಅಧಿಕಾರ ಕೊಟ್ರು. ಈಗ ದೆಹಲಿಯನ್ನ ಕಾಂಗ್ರೆಸ್ ಹೆಂಗೆ ಗೂಡ್ಸಾಕಿ 0 ಡಿಗ್ರಿಗೆ ತಂದು ನಿಲ್ಸಿದೀವಿ, ಆ ಮಟ್ಟಕ್ಕೆ ಮುಂದೆ ಅಧಿಕಾರನ ತಗೊಂಡು ಹೋಗ್ತಾರೆ, ಜನಗಳ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ. ಉತ್ತಮವಾದಂತ ವ್ಯಕ್ತಿ ಯಾರು ಅಂತೇಳಿ ಹೈಕಮಾಂಡ್ ಕುಂತ್ಕೊಂಡು ಚರ್ಚೆ ಮಾಡಿ ಉತ್ತಮವಾದಂತ ಅಭ್ಯರ್ಥಿಯನ್ನ ಅಲ್ಲಿ ನಮ್ಮ ಪಾರ್ಟಿಯಿಂದ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡಿಸಿ ಮತ್ತೆ ತಿರ್ಗಾ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಠೇವಣಿ ಕಳ್ಕೊಳ್ಳೋ ಮಟ್ಟಕ್ಕೆ ಮಾಡ್ತಕ್ಕಂಥ ಅಭ್ಯರ್ಥಿಯನ್ನು ಕೊಡ್ತಾರೆ ಸರ್ ಅಲ್ಲಿ ಮುಖ್ಯಮಂತ್ರಿಯಾಗಿ. ಓಕೆ, ಸ್ವಾತಿ ಅವರು ಏನಂತ ಹೇಳಿದ್ರೆ, ಇರೋ ಮಾಹಿತಿ ಪ್ರಕಾರ ಸ್ಮೃತಿ ಇರಾನಿ ಅವರು ಕೂಡ ಒಂದು ಸಿಎಂ ರೇಸ್ ನಲ್ಲಿ ಇದ್ದಾರೆ ಅಂತ ಮಾಹಿತಿ ಇದೆ. ಅವ್ರೇನಾದ್ರು ಸಿಎಂ ಆದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ಹಂತದಲ್ಲೂ ಕೂಡ ಒಂದಿಷ್ಟು ಕಷ್ಟ ಆಗ್ತದೆಯಾ ದೆಹಲಿಯನ್ನ ಮರಳಿ ಪಡೆಯೋದಕ್ಕೆ? ಏನ್ ಸಂಬಂಧ ಸ್ಮೃತಿ ಇರಾನಿ ಅವ್ರಿಗೂ ಮತ್ತೆ ಯಾಕಂತ ಹೇಳಿದ್ರೆ ದೆಹಲಿಯಲ್ಲಿ ಅಲ್ಲಿ ಮಹಿಳಾ ಮತದಾರರನ್ನ ಆಕರ್ಷಣೆ ಮಾಡೋದಕ್ಕಾಗಿ ಮತದಾರರನ್ನ ಅವರನ್ನ ಸಿಎಂ ಮಾಡಿ. ಯಾಕಂದ್ರೆ ಹಿಂದೆನೂ ಕೂಡ ಸಿಕ್ಕವ್ರನ್ನೆಲ್ಲ ಕರ್ಕೊಂಡ್ಬಂದು ಅಲ್ಲಲ್ಲ, ಸಿಎಂ ಮಾಡ್ಬಿಟ್ರೆ ಸಿಕ್ಕಿದವ್ರಲ್ಲ, ದೆಹಲಿ ಜನ ಹಿಂದೆನೂ ಕೂಡ ಒಪ್ಕೊಳ್ಳೋದಿಲ್ಲ. ಒಂದ್ ನಿಮಿಷ, ಅಲ್ಲ, ಒಂದ್ ನಿಮಿಷ. ಸಿ ಒಂದ್ ನಿಮ್ಮ ನಿಮಿಷ, ಒಂದ್ ಲೆವೆಲ್ ನಿಮಿಷ. ಫೀಲ್ಡ್ ಎಲ್ಲಿದೆ ಅಲ್ಲಿ ಆಟ ಆಡ್ಬೇಕು. ಅಲ್ಲ, ನೀವೆಲ್ಲ ಒಂದ್ ನಿಮಿಷ ನೀವು ಏನ್ ಉತ್ತರ ಹೇಳೋದಂದ್ರೆ, ಪ್ರದೇಶದಲ್ಲಿ ಹೇಳಿ. ಏನಿಲ್ಲ, ಶೀಲಾ ದೀಕ್ಷಿತ್ ಅವರಾಗಿದ್ರು, ಹ್ಮ್ ಸುಷ್ಮಾ ಸ್ವರಾಜ್ ಅವರಾಗಿದ್ರು, ಅಲ್ಲಿ ಮಹಿಳಾ ಮತದಾರಕ್ಕೆ ಹಿಂದಿಂದನೂ ಕೂಡ ಒಂದು ಆ ರೀತಿಯಂತ ಸಂಪ್ರದಾಯ ಇದೆ ಅಲ್ಲಿ. ಆ ರೀತಿ ನಿಮಗೊಂದು ಇತಿಹಾಸ ಹೇಳ್ತೀನಿ. ಹೌದು, ನಿಮಗೊಂದು ಇತಿಹಾಸ ಹೇಳ್ತೀನಿ. ಸುಷ್ಮಾ ಸ್ವರಾಜ್ ಅತಿ ಕಿರಿಯ ವಯಸ್ಸಿನಲ್ಲಿ ಮುಖ್ಯಮಂತ್ರಿ ಆದಂತಹ ಓರ್ವ ಮಹಿಳೆ. ಶೀಲಾ ದೀಕ್ಷಿತ್ ತಮ್ಮ ಇಡೀ ಜೀವನವನ್ನ ದೆಹಲಿಯ ಅಭಿವೃದ್ಧಿಗೆ ಪಣಕ್ಕಿಟ್ಟಂತಹ ಓರ್ವ ಮಹಿಳೆ. ಯಾವುದೇ ಸಂಬಂಧ ಇಲ್ಲದೆ ಇರುವಂತಹ ಸ್ಮೃತಿ ಇರಾನಿ ಅವರನ್ನ ಕರ್ಕೊಂಬಂದು ಇವತ್ತಿನ ದಿನ ದೆಹಲಿಯ ಮುಖ್ಯಮಂತ್ರಿಯಾಗಿ ಮಾಡ್ತೀವಿ ಅಂತ ಬಿಜೆಪಿ ಹೊರಟ್ರೆ, ಒಂದು ವೇಳೆ ಮಾಡಿದ್ರೆ ಅದಕ್ಕಿಂತ ಹೀನಾಯವಾದಂತಹ ಪರಿಸ್ಥಿತಿ ದೆಹಲಿಯ ಬಿಜೆಪಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಆಯ್ತಾ? ನೀವು ಅದೇ ನಾನ್ ಅಧಿಕಾರಕ್ಕೆ ಬಂದಿದ್ದೀನಿ, ಯಾರನ್ ಬೇಕಾದ್ರೂ ತಗೊಂಡ್ಬರ್ತೀನಿ, ಎಲ್ಲಿಂದ ಬೇಕಾದ್ರೂ ಇಂಪೋರ್ಟ್ ಮಾಡ್ಕೋತೀನಿ, ಅಲ್ಲಿ ಇದ್ಕೊಂಡು ನಾನು ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀನಿ. ವಾಟ್ ಇಸ್ ದಿಸ್? ಯಾಕೆ ನೀವಲ್ಲಿ ನಾಯಕರಿಲ್ವಾ? ಯಾರು ಗೆದ್ದು ಬಂದಿದ್ದಾರೋ ಅವರಲ್ಲಿ ಯಾರು ಕ್ಷಮತೆ ಇರುವಂತವ್ರು ಇಲ್ವಾ? ನೀವು ಬ್ಯಾಕ್ ಡೋರ್ ಇಂದ ಕರ್ಕೊಂಡ್ಬಂದು ಅವ್ರನ್ನ
ಮುಖ್ಯಮಂತ್ರಿ ಮಾಡ್ಬೇಕಾ? ಏನಕ್ಕೆ? ಮಹಿಳಾ ಮತದಾರರನ್ನ ಸೆಳೆಯೋದಿಕ್ಕೋಸ್ಕರ ನೀವು ಯಾರನ್ನ ಬೇಕಾದ್ರೂ ಯಾಕೆ ಭಯ ಅಲ್ಲಿ ಭಯ ಕಾಂಗ್ರೆಸ್ ಓಕೆ, ಓಕೆ, ಓಕೆ. ಅಲ್ಲೇ ಗೆದ್ದಿರುವಂತಹ ಆಯ್ತು. ಮಹಿಳಾ ಅಭ್ಯರ್ಥಿಗಳನ್ನ ನೀವು ಮಾಡಿ ನೋಡೋದ ತಾಕತ್ತಿದ್ರೆ ನಿಮ್ಗೆ ನಿಜವಾಗ್ಲೂ ಮಹಿಳಾ ಸಬಲೀಕರಣ ಮಾಡ್ಬೇಕು ಅನ್ನೋದಾಗಿದ್ರೆ ಅಷ್ಟು ಜನ ಮಹಿಳೆಯರು ನೋಡೋಣ ಕೂತ್ಕೊಂಡು ಏನಾಗುತ್ತೆ ಅಲ್ಲಿ ಸ್ವಾತಿ, ಪ್ರೊಟೆಸ್ಟ್ ನೋಡೋಣ. ಮಾಡ್ತಾ ಇದ್ರಲ್ಲ ದೆಹಲಿಯಲ್ಲಿ, ಅವತ್ತಿನ ದಿನ ಒಬ್ರು ಬಂದು ಮಾತಾಡ್ಲಿಲ್ಲ. ನೀ ಯಾವ ಮಹಿಳಾ ಮತದಾರರನ್ನ ಸೆಳೆತ ಮಾಡೋದಕ್ಕೆ ಅಂತ ಮಾತಾಡ್ತೀರಿ? ಸಿ, ಸಮಥಿಂಗ್ ಇಸ್ ವೆರಿ ಕ್ಲಿಯರ್. ನನಗೆ ಏನು ಮಾಧ್ಯಮದ ಮಾಹಿತಿಯನ್ನ ನೀವು ಕೊಡ್ತಾ ಇರುವಂತಹ ಮಾಹಿತಿಯನ್ನ ನಾನು ಸ್ವೀಕಾರ ಮಾಡಿ ನಾನು ಹೇಳ್ತಾ ಇದ್ದೀನಿ. ಒಂದು ವೇಳೆ ಸ್ಮೃತಿ ಇರಾನಿ ದೆಹಲಿಯ ಮುಖ್ಯಮಂತ್ರಿ ಆಗುವ ಯೋಚನೆ ಆದ್ರೂ ಹೈಕಮಾಂಡಿಗೆ ಇದ್ರೆ, ಇಟ್ ಇಸ್ ಗೋಯಿಂಗ್ ಟು ಬಿ ಅ ಫೇಲ್ಡ್ ಎಕ್ಸ್ಪೆರಿಮೆಂಟ್. Okay. ಈಗಲೇ ನಾನು Okay. ನಿಮ್ಮ ಚಾನೆಲ್ Okay. ಮೂಲಕ ಶರ ಬರಿತಾ ಇದ್ದೀನಿ. ಆಯ್ತು, ಓಕೆ. ನಮ್ಮ ಜೊತೆ ಇಲ್ಲಿವರೆಗೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿ ನಿಮ್ಮ ಪಕ್ಷ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಕ್ಕಾಗಿ ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ವಕ್ತಾರರಾಗಿರುವಂತಹ ಇರ್ಷಾದ್ ಪಾಷಾ ಅವರು, ಅದೇ ರೀತಿಯಾಗಿ ರಾಜ್ಯ ಬಿಜೆಪಿ ವಕ್ತಾರರಾಗಿರುವಂತಹ ರುದ್ರದೇವರು ರಾಮನಗರ್ ಅವರಿಗೆ, ಹಾಗೇನೆ ರಾಜ್ಯ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಸ್ವಾತಿ ಚಂದ್ರಶೇಖರ್, ಈ ಮೂವರಿಗೂ ಕೂಡ ನಾನು ದಿ ಫೆಡರಲ್ ಕರ್ನಾಟಕದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.